ಸ್ನೇಹಿತರೆ, ಪುಣ್ಯದ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪಾಪದ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ, ನರಕ ಸಿಗುತ್ತೆ ಅಂತಾನೂ ಹೇಳ್ತಾರೆ. ಆದ್ರೆ ಕೆಲವು ಪಾಪಗಳ ಪ್ರಾಯಶ್ಚಿತ್ತವನ್ನ ನಾವು ಕೆಲವು ಪುಣ್ಯದ ಕೆಲಸ ಮಾಡಿ ಮಾಡ್ಕೋಬಹುದು. ಆದ್ರೆ ಈ 6 ಘೋರ ಪಾಪಗಳ ಕೆಲಸ ಮಾಡಿದ್ರೆ ಜಗತ್ತಿನಲ್ಲಿ ಅಂತ ಯಾವುದೇ ಪುಣ್ಯ ಅಥವಾ ಆಶೀರ್ವಾದ ಇಲ್ಲ ಈ ಪಾಪಗಳನ್ನ ಕಡಿಮೆ ಮಾಡುವಂಥದ್ದು. ವೇದಗಳಲ್ಲಿ ಈ 6 ಪಾಪಗಳಲ್ಲಿ ಯಾವುದಾದ್ರೂ ಒಂದನ್ನ ಮಾಡಿದ್ರೂ ಅವರಿಗೆ ಕ್ಷಮೆ ಇಲ್ಲ, ಅವರಿಗೆ ಕೆಡುಕು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿದೆ. ಸೊ ಯಾವ್ದ್ಯಾವುದು ಆ ಘನಘೋರ ಪಾಪಗಳು ಅನ್ನೋದನ್ನ ನಾನು ನಿಮ್ಗೊಂದು ಕತೆ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಕತೆನ ಪೂರ್ತಿ ಕೇಳಿ, ಯಾಕಂದ್ರೆ ಅರ್ಧಂಬರ್ಧ ಮಾಹಿತಿ ಪೂರ್ತಿ ಸುಳ್ಳಿಗಿಂತಲೂ ಕೆಟ್ಟದ್ದು. ಕಥೆಯಲ್ಲಿ ಈ ಪಾಪಗಳನ್ನ ಮಾಡಿದ ಜನರ ಗತಿ ಏನಾಗುತ್ತೆ, ಅವ್ರು ಏನೆಲ್ಲ ಅನುಭವಿಸ್ತಾರೆ, ಮತ್ತೆ ಈ ಪಾಪದ ಬಲೆಗೆ ಬಲಿಯಾದ ಅಮಾಯಕ ಜನರ ಗತಿ ಏನಾಗುತ್ತೆ, ಅವರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಈ ಕಥೆಯಲ್ಲಿ ಅದ್ಭುತವಾಗಿದೆ. ಹಾಗೆ ಈ 6 ಪಾಪಗಳ ವರ್ಣನೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಾನು ಹೇಳ್ತೀನಿ. ಸೊ ಆರಾಮವಾಗಿ ಶಾಂತವಾಗಿ ಈ ಕತೆ ಕೇಳಿ. ಪಾಪ ಮತ್ತೆ ಕರ್ಮದ ತಾಳಮೇಳದ ಆಟದ ಬಗ್ಗೆ ಈ ಕಥೆಯಲ್ಲಿ ರೋಮಾಂಚಕವಾಗಿದೆ. ಹಾಗಾದ್ರೆ ಒಂದೂರಲ್ಲಿ ಒಬ್ಬ ರೈತ ವಾಸವಾಗಿರ್ತಾನೆ. ಅವನು ಈ ಕಡೆ ಬಡವನೂ ಅಲ್ಲ, ಇನ್ನೊಂದ್ ಕಡೆ ಶ್ರೀಮಂತನೂ ಅಲ್ಲ ಅನ್ನೋ ಹಾಗೆ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿರ್ತಾನೆ. ಆ ರೈತನಿಗೆ 4 ಜನ ಮಕ್ಕಳಿರ್ತಾರೆ. 3 ಜನ ಗಂಡು ಮಕ್ಕಳು ಮತ್ತೆ ಒಬ್ಳು ಮುದ್ದಿನ ಹೆಣ್ಣು ಮಗಳು ಇರ್ತಾಳೆ. ರೈತನ 3 ಜನ ಗಂಡು ಮಕ್ಕಳು ಪ್ರಾಯದ ಹುಡುಗರಾಗಿರ್ತಾರೆ. ಅದಕ್ಕೆ ಅಣ್ಣ ತಮ್ಮಂದ್ರು 3 ಜನನು ಸೇರಿ ಅಕ್ಕಿ ವ್ಯಾಪಾರ ಶುರು ಮಾಡ್ತಾರೆ. 3 ಜನನು ಶ್ರದ್ಧೆ ನಿಷ್ಠೆಯಿಂದ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಿರ್ತಾರೆ. ಮೊದಲ ಹುಡುಗ ಸ್ವಲ್ಪ ಕೋಪಿಷ್ಟ, ಒಳ್ಳೆ ಹುಡುಗನೇ, ಆದ್ರೆ ಅವನಿಗೆ ಕೋಪ ಸ್ವಲ್ಪ ಬೇಗ ಬರ್ತಿರುತ್ತೆ. ಎರಡನೇ ಹುಡುಗ ಸ್ವಲ್ಪ ಪುಕ್ಲ, ಏನೇ ಮಾಡಿದ್ರು ಹುಷಾರಾಗಿ ಏನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ತಲೆ ಓಡಿಸಿ ಮಾಡೋನಾಗಿರ್ತಾನೆ. 3ನೇ ಹುಡುಗ ಸ್ವಲ್ಪ ತುಂಟ, ಎಲ್ಲ ಕೆಲಸನೂ ತಮಾಷೆಯಲ್ಲಿ ಮಾಡ್ತಿರ್ತಾನೆ, ಮತ್ತೆ ಯಾವುದೇ ಸಮಯದಲ್ಲೂ ಸೀರಿಯಸ್ ಆಗೇ ಇರಲ್ಲ, ಎಲ್ಲ ಮಾತಲ್ಲೂ ತಮಾಷೆ ಹುಡ್ಕೋನಾಗಿರ್ತಾನೆ. ಮತ್ತೆ ರೈತನ ಮುದ್ದಿನ ಮಗ ಮತ್ತೆ ಅಣ್ಣಂದಿರ ಪ್ರೀತಿಯ ತಮ್ಮ ಆಗಿರ್ತಾನೆ. ಕೊನೆಯ ಮುದ್ದಿನ ತಂಗಿ ಶಾಂತ ಸ್ವಭಾವದವಳಾಗಿರ್ತಾಳೆ, ಮತ್ತೆ ಓದು ಬರಹ ಮಾಡ್ತಾ ತಂದೆ ತಾಯಿಗೆ ಸಹಾಯ ಮಾಡ್ತಿರ್ತಾಳೆ. ಅವರ ಜೀವನದಲ್ಲಿ ಕಷ್ಟ ನಷ್ಟ ದುಃಖ ನೋವು ಏನೂ ಇರಲ್ಲ, ಜೀವನ ಸಂತೋಷವಾಗಿ ನಡೀತಿರುತ್ತೆ. ಅಕ್ಕಿ ವ್ಯಾಪಾರ ಕೂಡ ಸರಾಗವಾಗಿ ನಡೀತಾ ಒಳ್ಳೆ ಲಾಭ ಆಗ್ತಿರುತ್ತೆ. ಮೊದಲ ಹುಡುಗ ಮತ್ತೆ 3ನೇ ಹುಡುಗ ಇಬ್ರು ಬೇರೆ ಬೇರೆ ಕಡೆಯಿಂದ ಅಕ್ಕಿಯನ್ನ ಕೊಂಡ್ಕೊಂಡ್ಬಂದು ಅದನ್ನ ಬೇರೆ ಬೇರೆ ಕಡೆ ಮಾರೋ ಕೆಲಸ ಮಾಡ್ತಿರ್ತಾರೆ. ಎರಡನೇ ಹುಡುಗ ಆ ಅಕ್ಕಿ ಮೂಟೆಗಳನ್ನ ಲೆಕ್ಕಾಚಾರ ಮತ್ತೆ ಹಣಕಾಸಿನ ವ್ಯವಹಾರಗಳನ್ನ ನೋಡ್ಕೋತಿರ್ತಾನೆ. ಎಲ್ಲ ಚೆನ್ನಾಗಿ ನಡೀತಿರುತ್ತೆ. ಆದ್ರೆ ಜೀವನ ಒಂದೇ ತರ ಇರಲ್ಲ, ಏಳು ಬೀಳುಗಳು ಬಂದೇ ಬರುತ್ತೆ ಅನ್ನೋ ಹಾಗೆ ಅವರ ಊರಿನ ಒಬ್ಬ ಬುದ್ಧಿವಂತ ಹುಡುಗ ಈ ಅಣ್ಣ ತಮ್ಮಂದಿರ ಅಕ್ಕಿ ವ್ಯಾಪಾರವನ್ನ ನೋಡಿ ಅವನಿಗೂ ಈ ವ್ಯಾಪಾರವನ್ನ ಮಾಡಬೇಕು ಅನ್ಸುತ್ತೆ. ಅವನ ಹೆಸರು ಸಿದ್ಧ ಆಗಿರುತ್ತೆ. ಆ ಹುಡುಗ ಈ 3 ಜನರಿಗಿಂತಲೂ ಬುದ್ಧಿವಂತ ಹುಡುಗ ಆಗಿರ್ತಾನೆ. ಅದಕ್ಕೆ ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ಅವನು ಕೂಡ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಟು ಅಕ್ಕಿ ವ್ಯಾಪಾರವನ್ನ ಶುರು ಮಾಡ್ತಾನೆ. ಇವರಾದ್ರೂ 3 ಜನ ಅಣ್ಣ ತಮ್ಮನು ಕೆಲಸವನ್ನ ಹಂಚಿಕೊಂಡು ಮಾಡ್ತಿರ್ತಾರೆ. ಆದ್ರೆ ಸಿದ್ಧ ಮಾತ್ರ ಎಲ್ಲ ಕೆಲಸ ಅಂದ್ರೆ ಅಕ್ಕಿ ತರೋದು ಮಾರೋದು ಅದರ ಲೆಕ್ಕಾಚಾರ ಎಲ್ಲ ಅವನು ಒಬ್ಬನೇ ಮಾಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಸಿದ್ಧನ ವ್ಯಾಪಾರದ ಬಗ್ಗೆ ಈ 3 ಜನ ಅಣ್ಣ ತಮ್ಮಂದರಿಗೆ ಗೊತ್ತಾಗುತ್ತೆ. ಈಗ ಪ್ರತಿಸ್ಪರ್ಧಿ ಅಂದಮೇಲೆ ಅವನ ವ್ಯಾಪಾರ ವ್ಯವಹಾರ ಹೇಗಿದೆ ಅನ್ನೋದನ್ನ ತಿಳ್ಕೋಬೇಕು ಅನ್ಸುತ್ತೆ. ಅದಕ್ಕೆ ಆ 3 ಜನ ಅಣ್ಣ ತಮ್ಮನು ಸಿದ್ಧನ ಅಂಗಡಿಗೆ ಭೇಟಿ ಕೊಟ್ಟು ಅವನ ವ್ಯಾಪಾರದ ಲಾಭ ನಷ್ಟದ ಬಗ್ಗೆ ಕೇಳ್ತಾರೆ. ಆ ಸಹೋದರರ ವ್ಯಾಪಾರ ಬೆಳೆದ ಹಾಗೆ ಅವರು ಊರಲ್ಲೇ ದೊಡ್ಡ ಶ್ರೀಮಂತರಾಗಿ ಬೆಳೆದಿರ್ತಾರೆ. ಅದಕ್ಕೆ ಅವರಿಂದ ಊರಿನ ಜನರು ಸ್ವಲ್ಪ ಹೆದರ್ತಿರ್ತಾರೆ. ಸಿದ್ಧ ಇನ್ನು ಹೊಸದಾಗಿ ಅಂಗಡಿ ಇಟ್ಟಿದ್ರಿಂದ ಅವನಿಗೆ ವ್ಯಾಪಾರ ಅಷ್ಟಕ್ಕಷ್ಟೇ ಆಗ್ತಿರುತ್ತೆ. ಅದಕ್ಕೆ ಅವ್ರು 3 ಜನನು ಸಿದ್ಧನ ಅಂಗಡಿ ನೋಡಿ, ಇವನ್ ನಮ್ ಸರಿ ಸಮಾನಕ್ಕೆ ಬರಕ್ಕಾಗಲ್ಲ, ಏನೋ ಪಾಪ ಚಿಕ್ಕದ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ಕೊತಿದ್ಯಾ, ಪರವಾಗಿಲ್ಲ, ಆದ್ರೆ ನಮ್ ದಾರಿಗೆ ಅಡ್ಡ ಬರ್ಬೇಡ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ತಂದೆ ತಾಯಿ ಇಲ್ಲದೆ ಅನಾಥನಾಗಿದ್ದ ಸಿದ್ಧನ ಕರ್ತವ್ಯ ನಿಷ್ಠೆ ಹಾಗೂ ಅವನಿಗೆ ವ್ಯಾಪಾರದ ಮೇಲಿದ್ದ ಪ್ರೀತಿಯಿಂದ ಅವನು ಕೆಲವೇ ವರ್ಷಗಳಲ್ಲಿ ತುಂಬಾನೇ ದೊಡ್ಡ ವ್ಯಾಪಾರಿಯಾಗಿ ಬೆಳಿತಾನೆ. ಮತ್ತೆ ಈಗ ಅವನು ಆ ಅಣ್ಣ ತಮ್ಮಂದಿರಿಗಿಂತಲೂ ದೊಡ್ಡ ಗೋಡೌನ್ನ ಕಟ್ಟಿಸಿ ಅದನ್ನ ನೋಡ್ಕೊಳ್ಳೋದಕ್ಕೆ ಆಳು ಕಾಳುಗಳನ್ನ ನಿಯೋಜಿಸಿರ್ತಾನೆ. ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನು ಕಷ್ಟಪಟ್ಟು ದುಡಿದು ಶ್ರೀಮಂತನಾಗಿದ್ದ ಆ ಹುಡುಗನನ್ನ ನೋಡಿ ಊರಿನ ತುಂಬಾ ಜನ ಹೊಟ್ಟೆಗೆ ಬರ್ತಿರ್ತಾರೆ. ವ್ಯಾಪಾರದಿಂದ ಬಂದ ಹಣದಿಂದ ಅವನು ಒಂದು ದೊಡ್ಡ ಮನೆ ಕಟ್ಟಿಸ್ತಾನೆ, ಮತ್ತೆ ಮದುವೆ ಕೂಡ ಆಗ್ಬೇಕು ಅನ್ಕೋತಾನೆ. ಅವರ ಊರಲ್ಲಿ ಒಬ್ಬ ಪಟೇಲನಿಗೆ ಒಬ್ಳು ಸುಂದರವಾದ ಮಗಳಿರ್ತಾಳೆ. ಅವಳ ಒಳ್ಳೆ ನಡತೆ ಗುಣ ಹಾಗೂ ಅವಳಿಗಿರೋ ಸೌಂದರ್ಯಕ್ಕೆ ಆ ಊರಿನ ತುಂಬಾ ಜನ ಹುಡುಗರು ಮದುವೆ ಆದ್ರೆ ಅವಳನ್ನೇ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಸಿದ್ಧನ ವ್ಯಾಪಾರ ಬೆಳೆದು ದೊಡ್ಡದಾಗಿದ್ರಿಂದ ಈ ಸಹೋದರರ ವ್ಯಾಪಾರಕ್ಕೆ ಲಾಸ್ ಆಗ್ತಿರುತ್ತೆ. ಮತ್ತೆ ಏನೇ ಮಾಡಿದ್ರು ಅವರು ಸಿದ್ಧನ ಮುಂದೆ ಇರ್ಲಿ ಅವನ ಸರಿ ಸಮಾನಕ್ಕೂ ಹೋಗೋದಕ್ಕೆ ಆಗ್ತಿರಲ್ಲ. ಸಿದ್ಧನಿಂದ ಆ ಸಹೋದರರ ವ್ಯಾಪಾರಕ್ಕೆ ಅಡಚಣೆ ಬರ್ತಿದ್ರಿಂದ ಅವ್ರು 3 ಜನನು ಸಿದ್ಧನ ಮೇಲೆ ಕೆಂಡ ಕಾರ್ತಿರ್ತಾರೆ. ಮತ್ತೆ ಅವನನ್ನ ಏನಾದ್ರೂ ಮಾಡಿ ಅವರ ದಾರಿಯಿಂದ ಕಿತ್ತಾಕ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಅವನ ವ್ಯಾಪಾರವನ್ನ ಹಾಳು ಮಾಡೋದಕ್ಕೆ ಆ ಸಹೋದರರಿಗೆ ಏನು ದಾರಿ ಕಾಣ್ತಿರಲ್ಲ. ಹಾಗಾಗಿ ಅವರು ಉಚಿತ ಸಮಯಕ್ಕಾಗಿ ಕಾಯ್ತಿರ್ತಾರೆ.
ಒಂದಿನ ಊರಿನ ಪಟೇಲ ಸಿದ್ಧನ ಒಳ್ಳೆ ಗುಣ ಪರಿಶ್ರಮದ ರೀತಿ ನೀತಿ ನೋಡಿ ಅವನಿಗೆ ಅವಳ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ಕೊಂಡು ಸಿದ್ಧನ ಮನೆಗೆ ಮದುವೆಯ ಪ್ರಸ್ತಾವನೆ ತಗೊಂಡು ಹೋಗ್ತಾನೆ. ಸಿದ್ಧನ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಿರುತ್ತೆ. ಅವನಿಗೆ ಎಲ್ಲ ಕಡೆಯಿಂದನೂ ಅದೃಷ್ಟ ಅನ್ನೋದು ಮನೆ ಬಾಗಿಲು ತಟ್ತಿರುತ್ತೆ. ಈಗ ಊರಿನ ಸುಂದರ ಹುಡುಗಿ ಮತ್ತೆ ಗುಣದಲ್ಲೂ ಒಳ್ಳೆ ಹುಡುಗಿಯ ಮದುವೆ ಪ್ರಸ್ತಾವನೆ ಬಂದಿದ್ದಕ್ಕೆ ಸಿದ್ಧ ಕೂಡ ಮದುವೆಗೆ ಒಪ್ಕೋತಾನೆ. ಸಿದ್ಧನಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇರಲ್ಲ. ಅವನೊಬ್ಬ ಅನಾಥ ಆಗಿರ್ತಾನೆ. ಅನಾಥ ಆದ್ರೂ ಅವನಿಗಿದ್ದ ನೀಯತ್ತು ಮತ್ತೆ ಅವನು ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನು ಒಳ್ಳೆ ದಾರಿಯಲ್ಲಿ ನಡೀತಿದ್ದ ರೀತಿ ಪಟೇಲನಿಗೆ ಇಷ್ಟ ಆಗಿ ಅವನು ಸಿದ್ಧನನ್ನ ಅಳಿಯ ಮಾಡಿಕೊಂಡು ಅವನಿಗೆ ತಂದೆ ತಾಯಿಯಷ್ಟೇ ಪ್ರೀತಿ ಕೊಡಬೇಕು ಅನ್ಕೊಂಡಿರ್ತಾನೆ. ಸಿದ್ಧ ಆ ಊರಿನ ಸುಂದರವಾದ ಹುಡುಗಿ ಜೊತೆ ಮದುವೆ ಆಗ್ತಿರೋ ಮಾತುಕತೆ ಊರೆಲ್ಲ ಹರಡುತ್ತೆ. ಅದರಿಂದ ತುಂಬಾ ಜನ ಹುಡುಗರ ಜೊತೆಗೆ ಆ ಸಹೋದರರಿಗೂ ಹೊಟ್ಟೆ ಕಿಚ್ಚಿಂದ ಕೋಪ ಬರ್ತಿರುತ್ತೆ. ನಮ್ ವ್ಯಾಪಾರ ಹಾಳು ಮಾಡಿದ್ದಲ್ದೆ ಇವಾಗ ಸಂತೋಷವಾಗಿ ಮದುವೆ ಬೇರೆ ಆಗ್ಬೇಕು ಅಂತಿದಾನಾ ಅಂತ ಅವ್ರು 3 ಜನನು ಸಿದ್ಧನ ಮೇಲೆ ಕೋಪದಿಂದ ಉರಿ ಉರಿ ಅಂತಿರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಸಿದ್ಧನ ಮದುವೆ ಊರಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ. ಮತ್ತೆ ಕಾಲ ಕಳೆದಂತೆ ಸಿದ್ಧನ ಜೀವನ ಆರಾಮವಾಗಿ ಕಳೀತಿರುತ್ತೆ. ಆದ್ರೆ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋ ಹಾಗೆ ಅವನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ. ದಿನಗಳು ಕಳೆದಂತೆ ಆ ಸಹೋದರರು ಸಿದ್ಧನ ವ್ಯಾಪಾರದ ಕಾರಣದಿಂದ ತುಂಬಾನೇ ನಷ್ಟ ಅನುಭವಿಸ್ತಿರ್ತಾರೆ. ಅದಕ್ಕೆ ಇನ್ನು ಸಿದ್ಧನ ಹಾಗೆ ಬಿಟ್ರೆ ಅವನು ನಮ್ಮನ್ನ ಬೀದಿಗೆ ತಂದ್ಬಿಡ್ತಾನೆ ಅಂತ ಮಾತಾಡ್ಕೊಂಡು ಅಣ್ಣ ತಮ್ಮ 3 ಜನನು ಸಿದ್ಧನನ್ನ ಏನಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಹೊಂಚಾಕ್ತಾರೆ. ಅವ್ರು 3 ಜನನು ಸಿದ್ಧನ್ನ ಹಾಗ್ ಮಾಡೋಣ ಹೀಗ್ ಮಾಡೋಣ ಅಂತ ತುಂಬಾ ಹೊಂಚಾಕ್ತಾರೆ. ಮತ್ತೆ 3 ಜನನು ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾರೆ ಸಿದ್ಧನ್ನ ನಿರ್ನಾಮ ಮಾಡೋದಕ್ಕೆ. ಮೊದಲ ಹುಡುಗ ಹೇಳ್ತಾನೆ ಸಿದ್ಧನ್ನ ಸಾಯಿಸ್ಬಿಡೋಣ ಅಂತ. ಎರಡನೇ ಹುಡುಗ ಹೇಳ್ತಾನೆ ಸಾಯಿಸೋದ್ ಬೇಡ, ಅವನ ಸಂಪತ್ತನ್ನ ಲೂಟಿ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ 3ನೇ ಹುಡುಗ ಮಾತ್ರ ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅದನ್ನೆಲ್ಲ ಮಾಡೋಣ, ಒಟ್ಟಿಗೆ ಸಿದ್ಧನನ್ನ ನಮ್ಮ ದಾರಿಯಿಂದ ಅಳಿಸ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಮತ್ತೆ 3 ಜನನು ಸೇರಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಏನು ಸಾಕ್ಷಿಗಳೇ ಉಳಿದಿರೋ ಹಾಗೆ ಸಿದ್ಧನ ಎಲ್ಲಾ ಸಂಪತ್ತನ್ನ ದೋಚಿ ಅವನನ್ನ ಅಂತ್ಯ ಮಾಡ್ಬೇಕು ಅಂತ ಒಂದು ಒಳ್ಳೆ ಸಂಚು ಮಾಡ್ಕೋತಾರೆ. ಸಿದ್ಧ ಪಾಪ ಅವನ ಪಾಡಿಗೆ ಅವನಾಯ್ತು, ಅವನ ಕೆಲಸ ಆಯ್ತು. ಯಾರ ತಂಟೆಗೂ ಹೋಗದೆ ಹೆಂಡತಿ ಮತ್ತೆ ಅತ್ತೆ ಮಾವನ ಜೊತೆ ಆರಾಮವಾಗಿ ಕಾಲ ಕಳೀತಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಸಿದ್ಧ ಹಬ್ಬಕ್ಕೆ ಅಂತ ಅವನ ಎಲ್ಲ ಆಳುಗಳಿಗೆ ರಜೆ ಕೊಟ್ಟಿರ್ತಾನೆ. ಮತ್ತೆ ಅವತ್ತು ರಾತ್ರಿ ಸಿದ್ಧ ಮತ್ತೆ ಅವನ ಪತ್ನಿ ಇಬ್ಬರೇ ಮನೆಯಲ್ಲಿರ್ತಾರೆ. ಅವರ ಮನೆ ಊರಲ್ಲೇ ದೊಡ್ಡ ಮನೆ ಆಗಿದ್ರಿಂದ ಅವರ ಮನೆ ಊರಿಂದ ಸ್ವಲ್ಪ ದೂರದಲ್ಲಿರುತ್ತೆ. ಹಾಗಾಗಿ ಆಳುಗಳು ಇಲ್ಲದೆ ಇರೋ ಇದೇ ಒಳ್ಳೆ ಸಮಯ ಅಂತ ಅವತ್ತು ಅಣ್ಣ ತಮ್ಮ 3 ಜನನು ಅವರ ಕುತಂತ್ರವನ್ನ ಸಿದ್ಧನ ಮೇಲೆ ಪ್ರಯೋಗ ಮಾಡಬೇಕು ಅನ್ಕೋತಾರೆ. ಹಾಗಾಗಿ ಅವತ್ತು ಸಂಜೆ ಮೊದಲು ಆ ಸಹೋದರರಲ್ಲಿ 2ನೇ ಹುಡುಗ ಯಾರಿಗೂ ಗೊತ್ತಾಗದಿರೋ ಹಾಗೆ ಸಿದ್ಧನ ಮನೆಗೆ ಬಂದು ಹಬ್ಬಕ್ಕೆ ಅಂತ ವಿಶೇಷವಾಗಿ ಮಾಡಿಟ್ಟಿದ್ದ ಊಟದಲ್ಲಿ ವಿಷ ಬೆರೆಸಿ ಹೋಗ್ಬಿಡ್ತಾನೆ. ಆ ವರ್ಷದ ಹಬ್ಬವನ್ನ ಅಳಿಯ ಮತ್ತೆ ಮಗಳ ಮನೆಯಲ್ಲಿ ಆಚರಿಸೋಣ ಅಂತ ಪಟೇಲ ಮತ್ತೆ ಅವನ ಪತ್ನಿ ಇಬ್ರು ಅವತ್ತು ಸಿದ್ಧನ ಮನೆಗೆ ಬಂದಿರ್ತಾರೆ. ಆದ್ರೆ ಅದು ಈ ಸಹೋದರರಿಗೆ ಗೊತ್ತಿರಲ್ಲ. ರಾತ್ರಿ ಊಟ ಮಾಡಿ ಯಾವಾಗ ಸಿದ್ಧ ಮತ್ತೆ ಅವನ ಪತ್ನಿ ಇಬ್ರು ಸಾಯ್ತಾರೋ, ಯಾವಾಗ ನಾವು ಅವರ ಮನೆಯನ್ನ ಲೂಟಿ ಮಾಡ್ತೀವೋ ಅಂತ ಅಣ್ಣ ತಮ್ಮ 3 ಜನನು ಸಿದ್ಧನ ಮನೆಯ ಅಕ್ಕಪಕ್ಕದಲ್ಲೇ ಕಾಯ್ತಿರ್ತಾರೆ. ಅವತ್ತು ಹಬ್ಬದ ಊಟವನ್ನ ಸಿದ್ಧ ಮತ್ತೆ ಅವಳ ಪತ್ನಿ ಇಬ್ರು ಮೊದಲು ದೊಡ್ಡವರು ಊಟ ಮಾಡ್ಲಿ ಅಂತ ಪಟೇಲ ಮತ್ತೆ ಅವನ ಪತ್ನಿಯನ್ನ ಕೂರಿಸಿ ಊಟಕ್ಕೆ ಹಾಕ್ತಾರೆ. ಅವರಿಬ್ರು ಊಟ ಮಾಡ್ತಿರುವಾಗ ಸಿದ್ಧ ಪಟೇಲನ ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಬೀಸಣಿಕೆಯಿಂದ ಗಾಳಿ ಬೀಸ್ತಿರ್ತಾನೆ. ಪಟೇಲನ ಮಗಳು ಊಟಕ್ಕೆ ಬಡಿಸ್ತಿರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಊಟ ಮಾಡ್ತಾ ಮಾಡ್ತಾ ಪಟೇಲ ಮತ್ತೆ ಅವನ ಪತ್ನಿ ಇಬ್ರು ವಿಷದ ಕಾರಣದಿಂದ ರಕ್ತ ಕಾರೋದಕ್ಕೆ ಶುರು ಮಾಡ್ತಾರೆ. ಸಿದ್ಧ ಮತ್ತೆ ಪಟೇಲನ ಮಗಳಿಗೆ ಒಂದು ಕ್ಷಣಕ್ಕೆ ಏನಾಗ್ತಿದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಗ ಸಿದ್ಧನ ಪತ್ನಿ ಅಪ್ಪ ಅಮ್ಮ ಅಂತ ಜೋರಾಗಿ ಕಿರಿಸ್ತಾಳೆ. ಆಗ ಸಿದ್ಧನ ಮನೆಯನ್ನ ಲೂಟಿ ಮಾಡಬೇಕು ಅಂತ ಅಲ್ಲೇ ಕಾಯ್ಕೊಂಡು ಕೂತಿದ್ದ ಈ ಅಣ್ಣ ತಮ್ಮ 3 ಜನನು ಅರೆ ಆ ಹುಡುಗಿ ಸೈಲೆಂಟ್ ಆಗಿ ಸಾಯೋದ್ ಬಿಟ್ಟು ಅಪ್ಪ ಅಮ್ಮ ಅಂತ ಯಾಕೆ ಕಿರಿಸ್ತಿದ್ದಾಳೆ ಅಂತ ಅವ್ರು 3 ಜನನು ಕೆಲಸ ಮುಗಿತಾ ಇಲ್ವಾ ಅಂತ ನೋಡೋದಕ್ಕೆ ಮೆಲ್ಲನೆ ಸಿದ್ಧನ ಮನೆ ಒಳಗಡೆ ಹೋಗ್ತಾರೆ. ಅವ್ರ 3 ಜನನು ಮೆಲ್ಲನೆ ಮನೆ ಒಳಗಡೆ ಬಂದಿದ್ದನ್ನ ಸಿದ್ಧನ ಪತ್ನಿ ನೋಡ್ಬಿಡ್ತಾಳೆ. ಆಗ ಅವಳು ಒಳ್ಳೆ ಸಮಯಕ್ಕೆ ಬಂದ್ರಿ, ನಮ್ಮ ಅಪ್ಪ ಅಮ್ಮ ಇಬ್ರು ಯಾಕೋ ರಕ್ತ ಕಾರ್ಕೊಂಡು ಒದ್ದಾಡ್ತಿದ್ದಾರೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾಳೆ. ಆಗ ಸಿದ್ಧ ಕೂಡ ಅವರನ್ನ ನೋಡ್ತಾನೆ. ಆದ್ರೆ ಅವನಿಗೆ ಅವ್ರ ಮೇಲೆ ಸಂದೇಹ ಬರುತ್ತೆ, ಇಷ್ಟೊತ್ತಲ್ಲಿ ಇವ್ರು 3 ಜನನು ಒಟ್ಟಿಗೆ ಇಲ್ಲೇನ್ ಮಾಡ್ತಿದ್ದಾರೆ ಅಂತ. ಆಗ ವಿಷ ಹಾಕಿದ 2ನೇ ಹುಡುಗ ಸುಮ್ಮನೆ ನಾಟಕ ಮಾಡ್ತಾ ಏನಾಯ್ತು ಏನಾಯ್ತು ಅಂತ ಪಟೇಲನ ಹತ್ರ ಓಡ್ತಾನೆ. ಸಿದ್ಧನಿಗೆ ಇವರೇ ಏನೋ ಕಿತಾಪತಿ ಮಾಡಿದ್ದಾರೆ ಅಂತ ಸಂಶಯ ಬರುತ್ತೆ. ಆಗ ಸಿದ್ಧ ಸಂದೇಹದ ಸ್ವರದಲ್ಲಿ ನೀವಿಲ್ಲೇನು ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ. ಆಗ 3ನೇ ಹುಡುಗ ಏನಿಲ್ಲ, ನಾವು ಹಾಗೆ ದಾರಿಲೆಲ್ಲೋ ಹೋಗ್ತಿದ್ವಿ, ನಿನ್ನ ಹೆಂಡತಿ ಕೂಗಿದ್ ಕೇಳಿಸ್ತು, ಅದಕ್ಕೆ ಏನಾಯ್ತು ಅಂತ ನೋಡೋದಕ್ಕೆ ಬಂದ್ವಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಸಿದ್ಧನಿಗೆ ಅವನ ಮಾತಿನ ಧಾಟಿ ಕೇಳಿ ಇವರೇ ಏನೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವನು ಹೊರಗಡೆ ಯಾರಾದ್ರೂ ಬೇರೆಯವ್ರ ಸಹಾಯಕ್ಕೆ ಸಿಗ್ತಾರಾ ಅಂತ ನೋಡೋದಕ್ಕೆ ಹೋಗ್ತಿರ್ತಾನೆ. ಆಗ ಮೊದಲ ಹುಡುಗ ಸಿದ್ಧನಿಗೆ ನಮ್ಮ ಮೇಲೆ ಸಂಶಯ ಬಂದಿದೆ, ಈಗ ಅವನನ್ನ ಹೊರಗಡೆ ಹೋಗೋದಕ್ಕೆ ಬಿಟ್ರೆ ನಮ್ಮ ಕತೆ ಮುಗೀತು ಅಂತಾನೆ ಅಂತ ಯೋಚನೆ ಮಾಡಿ ಅವನು ಅಲ್ಲೇ ಮನೆಯ ಮೂಲೆಯಲ್ಲಿ ಬಿದ್ದಿದ್ದ ಕಬ್ಬಿಣದ ರಾಡ್ ತಗೊಂಡು ಸಿದ್ಧನ ತಲೆಗೆ ಜೋರಾಗಿ ಹೊಡೆದ್ಬಿಡ್ತಾನೆ.
ಹೊದೆ ತಿಂದ ಸಿದ್ಧ ನೋವಿಂದ ತಲೆ ಹಿಡ್ಕೊಂಡು ಕೆಳಗೆ ಬಿದ್ದಿದ್ದನ್ನ ಅವನ ಪತ್ನಿ ನೋಡ್ಬಿಡ್ತಾಳೆ. ಮತ್ತೆ ಅವಳು ರೀ ಅಂತ ಕಿರ್ಚೋದಕ್ಕೆ ಹೋಗ್ತಾಳೆ. ಆದ್ರೆ ಮೂರನೇ ಹುಡುಗ ಅವಳನ್ನ ಹಿಂದೆಯಿಂದ ಹಿಡ್ಕೊಂಡು ಅವಳ ಬಾಯಿ ಮುಚ್ಚಿಬಿಡ್ತಾನೆ. ಅಷ್ಟೊತ್ತಿಗೆ ಪಟೇಲ ಮತ್ತೆ ಅವನ ಪತ್ನಿ ಇಬ್ರು ವಿಷದ ಪ್ರಭಾವ ಹೆಚ್ಚಾಗಿ ಒದ್ದಾಡ್ತಾ ಅಲ್ಲೇ ಪ್ರಾಣ ಬಿಡ್ತಾರೆ. ಸಿದ್ಧ ತಲೆಗೇಟ್ ತಿಂದು ನರಳಾಡ್ತಿರ್ತಾನೆ. ಅದನ್ನ ನೋಡಿ ಎರಡನೇ ಹುಡುಗ, ಇವಾಗ ನಾವು ಇಷ್ಟೆಲ್ಲ ಮಾಡಿ ಈಗ ಇವರಲ್ಲಿ ಯಾರಾದ್ರೂ ಒಬ್ರು ಉಳಿದ್ರು ಪರಿಸ್ಥಿತಿ ಸರಿಯಾಗಲ್ಲ, ಈಗ ನಾವು ಎಲ್ರನ್ನೂ ಮುಗಿಸ್ಬೇಕು ಅಂತ ಹೇಳ್ತಾನೆ. ಆಗ ಮೊದಲ ಹುಡುಗ ಸರಿ ಅಂತ ಒದ್ದಾಡ್ತಿದ್ದ ಸಿದ್ಧನ ತಲೆಗೆ ರಾಡಿಂದ ಇನ್ನೊಂದೆಟ್ ಹೊಡಿತಾನೆ. ಆಗ ಸಿದ್ಧ ನೋವು ತಾಳಕ್ಕಾಗದೆ ಅಲ್ಲೇ ಕೊನೆ ಉಸಿರೆಳಿತಾನೆ. ಸಿದ್ಧ ಪ್ರಾಣ ಬಿಟ್ಟ ದೃಶ್ಯವನ್ನ ಕಣ್ಣಾರೆ ನೋಡಿದ ಸಿದ್ಧನ ಪತ್ನಿ ಮೂರನೇ ಹುಡುಗನ ಕೈಯಲ್ಲೇ ಪ್ರಜ್ಞೆ ತಪ್ಪಿಡ್ತಾಳೆ. ಮೂರನೇ ಹುಡುಗ ಅವಳನ್ನ ಕೆಳಗಡೆ ಮಲಗಿಸ್ತಾನೆ. ಅವಳನ್ನ ನೋಡಿ ಅವನಿಗೆ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಭಾವನೆಗಳು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಅವನು ಅವಳನ್ನ ಬಲಾತ್ಕಾರ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಮೊದಲ ಹುಡುಗ ಅವನನ್ನ ತಡಿತಾನೆ. ಮತ್ತೆ ಕೆಲಸ ಮುಗಿಸ್ಕೊಂಡು ಬೇಗ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆಗ ಎರಡನೇ ಹುಡುಗ ಸರಿ ಅಂತ ಮನೆ ಪೂರ್ತಿ ಸುತ್ತಾಡಿ ಸಿದ್ಧನ ಎಲ್ಲ ಹಣ, ಚಿನ್ನ, ಸಂಪತ್ತು, ಒಡವೆಗಳು ಮತ್ತೆ ಮನೆಯಲ್ಲಿದ್ದ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ದೋಚಿ ಒಂದು ಚೀಲದಲ್ಲಿ ತುಂಬ್ತಾನೆ. ಅವನು ಲೂಟಿ ಮಾಡ್ತಿರುವಾಗ ಮೊದಲ ಹುಡುಗ ಮತ್ತೆ ಮೂರನೇ ಹುಡುಗ ಇಬ್ರು ಆ ಶವಗಳನ್ನ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗಿಸ್ತಾರೆ. ಮನೆಯೆಲ್ಲ ಲೂಟಿ ಆದ್ಮೇಲೆ ಶವಗಳಿಂದ ಯಾರಿಗೂ ಯಾವುದೇ ಸಾಕ್ಷಿ ಸಿಗಬಾರ್ದು ಅಂತ ಮೂರನೇ ಹುಡುಗ ಮನೆ ಪೂರ್ತಿ ಸೀಮೆ ಎಣ್ಣೆ ಸುರಿದು ಆ ದೊಡ್ಡ ಮನೆಗೆ ಬೆಂಕಿ ಹಚ್ಚಿಬಿಡ್ತಾನೆ. ಮತ್ತೆ ಅಣ್ಣ ತಮ್ಮ ಮೂರು ಜನನು ಕೆಲಸ ಮುಗೀತು ಅಂತ ದರೋಡೆ ಮಾಡಿದ ಸಂಪತ್ತನ್ನ ತಗೊಂಡು ಅವರ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ. ಧಗ ಧಗ ಅಂತ ಉರಿತಿದ್ದ ಬೆಂಕಿಯಲ್ಲಿ ಸಿದ್ಧನ ಪತ್ನಿ ಕೂಡ ಜೀವಂತವಾಗಿ ಸುಟ್ಟು ಬೂದಿಯಾಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮಧ್ಯರಾತ್ರಿಯಲ್ಲಿ ನಿದ್ದೆ ಬರದೆ ಮನೆಯಿಂದ ಹೊರಗಡೆ ಬಂದ ಒಬ್ಬ ವ್ಯಕ್ತಿ ಸಿದ್ಧನ ಮನೆ ಕಡೆಯಿಂದ ಬರ್ತಿದ್ದ ದಟ್ಟವಾದ ಹೊಗೆ ಮತ್ತೆ ಬೆಂಕಿ ನೋಡಿ ಊರಿನ ಜನರನ್ನೆಲ್ಲ ಜೋರಾಗಿ ಕೂಗಿ ಎಬ್ಬರಿಸ್ತಾನೆ. ಮತ್ತೆ ಜನ ಎಲ್ಲರೂ ಸಿದ್ಧನ ಮನೆ ಕಡೆ ಓಡ್ತಾರೆ. ಆದ್ರೆ ಅವರು ಬಂದು ಬೆಂಕಿ ಆರಿಸುವಷ್ಟರಲ್ಲಿ ಮನೆಯಲ್ಲಿದ್ದ ಎಲ್ಲ ವಸ್ತು ಹಾಗೂ ವ್ಯಕ್ತಿಗಳು ಸುಟ್ಟು ಬೂದಿಯಾಗಿರ್ತಾರೆ. ಈ ಘಟನೆ ನಡೆದು ಸ್ವಲ್ಪ ದಿನಗಳಾದ್ಮೇಲೆ ಅಣ್ಣ ತಮ್ಮರಲ್ಲಿ ಮೊದಲ ಹುಡುಗ ಸಿದ್ಧ ನನ್ನ ಹತ್ರ ಅಪಾರ ಹಣವನ್ನ ಸಾಲ ಮಾಡಿದ್ದ. ಅದರ ಬಡ್ಡಿ, ಚಕ್ರ ಬಡ್ಡಿ ಈಗ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಸಿದ್ಧ ಕೂಡ ಸ್ವಲ್ಪ ದಿನಗಳಲ್ಲಿ ನನ್ನ ಹಣವನ್ನ ನನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದ. ಮತ್ತೆ ನಾವು ಕೂಡ ಅವನ ವ್ಯಾಪಾರದಲ್ಲಿ ಪಾಲುದಾರರಾಗಿದ್ವಿ ಅಂತ ಅವನ ಹಣದ ಬಲದ ಮೇಲೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಸಿದ್ಧ ಮತ್ತೆ ಪಟೇಲನ ಎಲ್ಲ ಆಸ್ತಿ, ಸಂಪತ್ತು ಮತ್ತೆ ಜಮೀನುಗಳನ್ನ ಅಕ್ರಮವಾಗಿ ವಶಪಡಿಸ್ಕೊಳ್ತಾನೆ. ಅದ್ರ ಬಗ್ಗೆ ಆ ಊರಲ್ಲಿ ಆ ಸಹೋದರರಿಗೆ ಹೇಳೋರು, ಕೇಳೋರು, ಅವ್ರ ಮುಂದೆ ನಿಂತು ಪ್ರಶ್ನೆ ಕೇಳೋರು ಅಲ್ಲಿ ಯಾರೂ ಇರಲ್ಲ. ಹಾಗಾಗಿ ಆ ಸಹೋದರರು ಸಿದ್ಧ ಮತ್ತೆ ಪಟೇಲನ ಆಸ್ತಿಯನ್ನ ಅಕ್ರಮವಾಗಿ ವಶಪಡಿಸ್ಕೋತಾರೆ. ಇಲ್ಲಿಂದ ಶುರುವಾಗುತ್ತೆ ಆಟ. ಪಾಪ ಮತ್ತೆ ಕರ್ಮದ ರುದ್ರ ತಾಂಡವದ ಆಟ ಇಲ್ಲಿಂದ ಶುರುವಾಗುತ್ತೆ. ಘೋರ ಪಾಪಗಳನ್ನ ಮಾಡೋ ಜನರು ಯಾಕೆ ಸುಖವಾಗಿರ್ತಾರೆ, ಯಾಕೆ ಅವರು ಬೇಗ ಸಾಯೋದಿಲ್ಲ, ಮತ್ತೆ ಒಳ್ಳೆ ಜನರಿಗೆ ಅನ್ಯಾಯ ಯಾಕಾಗುತ್ತೆ, ಅವರಿಗೆ ನ್ಯಾಯ ಹೇಗೆ ಸಿಗುತ್ತೆ ಅನ್ನೋ ಪ್ರಶ್ನೆಗಳಿಗೆ ಈಗ ಕರ್ಮ ಎಲ್ಲ ಜನರಿಗೂ ಕೂಗಿ ಉತ್ತರ ಕೊಡುತ್ತೆ. ಸಿದ್ಧನ ಮನೆಯನ್ನ ದೋಚಿ ಅವನನ್ನ ಸರ್ವನಾಶ ಮಾಡಿದ ನಂತರ ಅಣ್ಣ ತಮ್ಮ ಮೂರು ಜನನು ಅನ್ಯಾಯವಾಗಿ ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಸುಖವಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಅವರ ವ್ಯಾಪಾರಕ್ಕೆ ಅಡ್ಡ ಬರೋ ಎಲ್ಲರನ್ನೂ ಅವರು ಅವರ ದಾರಿಯಿಂದ ಅಳಿಸ್ತಿರ್ತಾರೆ. ಅವರ ವ್ಯಾಪಾರಕ್ಕೆ ಏನು ಧಕ್ಕೆ ಬರದೇ ಇರಲಿ ಮತ್ತೆ ಅವರಿಗೆ ಪ್ರತಿಸ್ಪರ್ಧಿಗಳೇ ಇರಬಾರ್ದು ಅಂತ ಅವರು ಅದನ್ನ ನೋಡ್ಕೊಳ್ಳೋದಕ್ಕೆ ಬಾಡಿಗೆ ಆಳುಗಳನ್ನು ಸಹ ಇಡ್ತಾರೆ. ಆರೋದಕ್ಕೂ ಮೊದಲು ದೀಪ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ ಆ ಅಣ್ಣ ತಮ್ಮಂದಿರು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲೂ ದೊಡ್ಡ ಶ್ರೀಮಂತರಾಗಿ ಬೆಳೀತಾರೆ. ಮತ್ತೆ ಸಿದ್ಧನಿಗಿಂತಲೂ 10 ಪಟ್ಟು ಹೆಚ್ಚು ಆಸ್ತಿ ಮಾಡ್ತಾರೆ. ದೊಡ್ಡ ಬಂಗಲೆ ಕಟ್ಟಿಸ್ತಾರೆ. ಮೊದಲ ಹುಡುಗ ಮತ್ತೆ ಎರಡನೇ ಹುಡುಗ ಇಬ್ರು ಒಂದೇ ಸಲ ವಿಜೃಂಭಣೆಯಿಂದ ಮದುವೆ ಕೂಡ ಆಗ್ತಾರೆ. ಅಯ್ಯೋ, ಅವರ ಸಂಭ್ರಮ ಸಡಗರಕ್ಕೆ ಕೊನೆನೇ ಇಲ್ವೇನೋ ಅನ್ನೋ ಹಾಗೆ ಪಾಪಿಗಳು ಪಾಪದ ಹಣದಲ್ಲಿ ಬೇಕಾಬಿಟ್ಟಿ ಮೆರೀತಿರ್ತಾರೆ. ಅವರ ಮದುವೆಯ ನಂತರ ಸ್ವಲ್ಪ ದಿನಗಳಲ್ಲೇ ಅಣ್ಣ ತಮ್ಮಂದಿರು 3 ಜನನು ಸೇರಿ ಅವರ ತಂಗಿಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿ ಮುಗಿಸ್ತಾರೆ. ಮತ್ತೆ ಮೂರನೇ ಹುಡುಗನಿಗೆ ಹುಡುಗಿ ಹುಡುಕೋದಕ್ಕೆ ಶುರು ಮಾಡಿರ್ತಾರೆ. ಹೀಗೆ ರೈತನ ಮಕ್ಕಳ ಜೀವನ ಮತ್ತೊಂದ್ಸಲ ಸರಿಯಾಗಿ ಸರಾಗವಾಗಿ ಸಾಗ್ತಿರುತ್ತೆ. ಆದ್ರೆ ಈ ಸಲ ಅವರು ಪರಿಶ್ರಮದಿಂದಲ್ಲ, ಮೋಸ, ಛಲ, ವಂಚನೆಯಿಂದ ಹಣ ಸಂಪಾದನೆ ಮಾಡಿರ್ತಾರೆ. ಹೀಗಿರ್ಬೇಕಾದ್ರೆ ಸಿದ್ಧನ ಪತ್ನಿ ಮತ್ತೆ ಅವನ ಅತ್ತೆ ಮಾವ 4 ಜನನು ಸತ್ತ ನಂತರ ಯಮನ ಬಳಿ ಯಮಲೋಕಕ್ಕೆ ಹೋಗ್ತಾರೆ. ಆಗ ಸಿದ್ಧನ ಮಾವ ಅಂದ್ರೆ ಪಟೇಲ ಯಮಧರ್ಮನಿಗೆ, ಯಾಕೆ ನಮ್ಮಂತ ಒಳ್ಳೆ ಜನರಿಗೇನೆ ಇಷ್ಟೊಂದು ಘೋರ ಸಾವು ಯಾಕೆ ಅಂತ ಕೇಳ್ತಾನೆ. ಆಗ ಯಮಧರ್ಮ ಪಟೇಲ ಮತ್ತೆ ಅವನ ಪತ್ನಿಯ ಪಾಪ ಪುಣ್ಯದ ಲೆಕ್ಕಾಚಾರ ಮಾಡ್ತಾರೆ.
ಪಟೇಲ ಮತ್ತೆ ಅವನ ಪತ್ನಿ ಏನು ಒಳ್ಳೆಯವರಾಗಿರಲ್ಲ. ಅವರು ಕೂಡ ಪಟೇಲನ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ ಆಸ್ತಿ ಅಂತಸ್ತನ್ನ ಕಿತ್ಕೊಂಡು ಅವರಿಗೆ ಮೋಸ ಮಾಡಿದ್ದಕ್ಕೆ ಅವರು ಕೂಡ ಮೋಸದ ವಿಷಕ್ಕೆ ಬಲಿಯಾಗಿರ್ತಾರೆ. ಯಮಧರ್ಮ ಪಟೇಲ ಮತ್ತೆ ಅವನ ಪತ್ನಿಯ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕಿ ಅವರನ್ನ ಸ್ವರ್ಗ ನರಕ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾರೆ. ಆದ್ರೆ ಸಿದ್ಧ ಮತ್ತೆ ಅವನ ಪತ್ನಿ ಮಾತ್ರ ಅವರ ಜೀವನದಲ್ಲಿ ಒಂದು ಸಲನೂ ಒಂದು ಸಣ್ಣ ತಪ್ಪನ್ನು ಮಾಡಿರಲ್ಲ. ಮತ್ತೆ ಒಂದೇ ಒಂದು ಕ್ಷಣಕ್ಕೂ ಕೂಡ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಕೂಡ ಮಾಡಿರಲ್ಲ. ಆದ್ರೂ ಅವರು ಭೀಕರವಾಗಿ ಕೊಲೆಯಾಗಿ ಮರಣ ಹೊಂದಿರ್ತಾರೆ. ಅವರ ಸಾವನ್ನ ನೋಡಿ ಯಮಧರ್ಮನಿಗೆ ಧರ್ಮ ಸಂಕಟ ಆಗುತ್ತೆ. ಯಾಕಂದ್ರೆ ಪುಣ್ಯಾತ್ಮರ ಸಾವು ಘೋರವಾಗಿ ಆಗಿರುತ್ತೆ. ಆಗ ಸಿದ್ಧ ಯಮಧರ್ಮನಿಗೆ ಅವರೇನೋ ತಪ್ಪು ಮಾಡಿದ್ರು, ಶಿಕ್ಷೆ ಅನುಭವಿಸಿದ್ರು, ಆದ್ರೆ ನಮ್ ಕತೆ ಏನು? ನಾವ್ ಯಾರಿಗೂ ಕೆಟ್ಟದ್ ಬಯಸ್ತೂ ಇಲ್ಲ, ಕೆಟ್ಟದ್ ಮಾಡ್ಲೂ ಇಲ್ಲ, ಆದ್ರೂ ನಮ್ಗೆ ಯಾಕೆ ಪ್ರಭು ಈ ಶಿಕ್ಷೆ ಅಂತ ಕೇಳ್ತಾನೆ. ಯಮಧರ್ಮ ಸಿದ್ಧನ ಆ ಮಾತಿಗೆ ಏನೂ ಉತ್ತರ ಕೊಡದೆ ಸಿದ್ಧ ಮತ್ತೆ ಅವನ ಪತ್ನಿಯನ್ನ ಭಗವಾನ್ ಶ್ರೀಹರಿ ವಿಷ್ಣು ಅವರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಂದಾನೆ ಅವನ ಪ್ರಶ್ನೆಗೆ ಉತ್ತರ ಸಿಗ್ಲಿ ಅಂತ. ಭಗವಾನ್ ವಿಷ್ಣು ಅವರು ತಾಯಿ ಲಕ್ಷ್ಮಿ ಜೊತೆ ಕ್ಷೀರಸಾಗರದಲ್ಲಿ ಆರಾಮ ಕೂತ್ಕೊಂಡು ಜೀವಿಗಳ ಉದ್ಧಾರಕ್ಕೆ ಏನ್ ಒಳ್ಳೇದು ಏನ್ ಕೆಟ್ಟದ್ದು ಅನ್ನೋದನ್ನ ಪ್ಲಾನಿಂಗ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಯಮಧರ್ಮ ಸಿದ್ಧ ಮತ್ತೆ ಅವನ ಪತ್ನಿಯನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಯಮರಾಜ, ಸಿದ್ಧ ಮತ್ತೆ ಸಿದ್ಧನ ಪತ್ನಿ 3 ಜನನು ಭಗವಾನ್ ವಿಷ್ಣು ಅವರಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಮತ್ತೆ ಯಮಧರ್ಮ, ಏನ್ ಪ್ರಭು ನಿನ್ ಲೀಲೆ, ಯಾಕೆ ಈ ಪುಣ್ಯಾತ್ಮರಿಗೆ ಇಂಥ ಸಾವು ಸಿಕ್ತು, ಇವರ ಮುಂದಿನ ಗತಿ ಏನು ಅಂತ ಕೇಳ್ತಾರೆ. ಆಗ ಭಗವಾನ್ ವಿಷ್ಣು ಅವರು ಮುಗುಳ್ನಗ್ತಾ ಹೇಳ್ತಾರೆ, ಎಲ್ಲದರ ಹಿಂದೆನೂ ಒಂದು ಮಹಾನ್ ಕಾರಣ ಇದ್ದೇ ಇರುತ್ತೆ. ಆದ್ರೆ ಇವರ ವಿಷಯದಲ್ಲಿ ನಾನು ಸ್ವಲ್ಪ ಹೆಚ್ಚೇ ಯೋಚನೆ ಮಾಡಬೇಕಾಯ್ತು. ಪುಣ್ಯಾತ್ಮರಿಗೆ ನೋವು ಕೊಟ್ರೆ, ಅಧರ್ಮಿಗಳು ಅಧರ್ಮವನ್ನ ಮಾಡ್ತಾ ಜಗತ್ತಿನಲ್ಲಿ ಕ್ಷಮೆನೇ ಇಲ್ಲದ ಘೋರ ಪಾಪಗಳನ್ನ ಮಾಡಿದ್ರೆ ಕರ್ಮದ ಆಟ ಅವ್ರ ಜೊತೆಗೆ ಹೇಗಿರುತ್ತೆ ಅಂತ ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೆ ಈ ಪುಣ್ಯಾತ್ಮರ ಸಾವು ಅನಿವಾರ್ಯವಾಗಿತ್ತು. ಜಗತ್ತಿನ ಘೋರ ಪಾಪಿಗಳಿಗೆ ಕರ್ಮ ಹೇಗೆಲ್ಲ ಶಿಕ್ಷೆ ಕೊಡುತ್ತೆ ಅಂತ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಇವರ ಅಂತ ಸಾವು ಅವಶ್ಯಕವಾಗಿತ್ತು ಅಂತ ಹೇಳ್ತಾರೆ. ಆಗ ಯಮಧರ್ಮ, ಹಾಗಾದ್ರೆ ಇವರ ಮುಂದಿನ ಗತಿ ಏನು ಪ್ರಭು? ಈ ಪುಣ್ಯಾತ್ಮಗಳು ಒಳ್ಳೆ ಕರ್ಮಗಳನ್ನ ಮಾಡಿದ್ರು ಸಹ ಇವರಿಗೆ ಮಾನವ ಜನ್ಮದಲ್ಲಿ ಕೆಟ್ಟದಾಯ್ತು. ಈಗ ಮುಂದೆ ಈ ಆತ್ಮಗಳಿಗೆ ನ್ಯಾಯ ಹೇಗೆ ಸಿಗುತ್ತೆ ಅಂತ ಕೇಳ್ತಾರೆ. ಆಗ ಭಗವಾನ್ ವಿಷ್ಣು ಅವರು ಮತ್ತೆ ಮುಗುಳ್ನಗ್ತಾರೆ. ಭಗವಾನ್ ವಿಷ್ಣು ಅವರು ಮುಗುಳ್ನಗ್ತಿದ್ದಾರೆ ಅಂದ್ರೆ ಅವ್ರ ಹತ್ರ ಎಲ್ಲರಿಗೋಸ್ಕರನೂ ಏನಾದ್ರೂ ಒಂದು ಭವಿಷ್ಯದ ಪ್ಲಾನಿಂಗ್ ಇದ್ದೇ ಇರುತ್ತೆ ಅಂತ ಅರ್ಥ. ಆಗ ಸಿದ್ಧ ಮತ್ತೆ ಅವನ ಪತ್ನಿಯ ಆತ್ಮ ಎರಡು ಭಗವಾನ್ ವಿಷ್ಣುವಿನಲ್ಲಿ ಲೀನ ಆಗುತ್ತೆ. ಆಗ ಭಗವಾನ್ ವಿಷ್ಣು ಅವರು ಯಮಧರ್ಮನಿಗೆ, ಈ ಪುಣ್ಯಾತ್ಮಗಳ ಮರುಜನನ ಭೂಲೋಕದಲ್ಲಿ ಸದ್ಯದಲ್ಲೇ ಆಗುತ್ತೆ, ನೀವು ಬರೀ ಕರ್ಮದ ಆಟ ನೋಡಿ ಅಷ್ಟೇ ಅಂತ ಯಮಧರ್ಮನಿಗೆ ಹೇಳಿ ಕಳಿಸ್ತಾರೆ. ಆಗ ಯಮಧರ್ಮ ಕೂಡ ಬಂದಿದ್ದ ಕೆಲಸ ಮುಗಿತು ಅಂತ ಪ್ರಭು ವಿಷ್ಣುವಿಗೆ ಪ್ರಣಾಮಗಳನ್ನ ಮಾಡಿ ಯಮಲೋಕಕ್ಕೆ ವಾಪಸ್ ಮರಳ್ತಾರೆ. ಕಾಲ ಕಳೀತಾ ಬರುತ್ತೆ. ಭೂಲೋಕದಲ್ಲಿ ಈ 3 ಜನ ಅಣ್ಣ ತಮ್ಮರಲ್ಲಿ ಮೊದಲ 2 ಹುಡುಗರು ಮತ್ತೆ ಅವರ ತಂಗಿ 3 ಜನನು ಒಂದೇ ಸಲ ಮದುವೆ ಆಗಿದ್ರಲ್ಲ, ಅವ್ರು ಯಾರಿಗೂ 2-3 ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಹಾಗಾಗಿ ಮಕ್ಕಳ ಭಾಗ್ಯಕ್ಕಾಗಿ ಮೊದಲ ಹುಡುಗ ಭಗವಾನ್ ವಿಷ್ಣು ಅವರ ದೊಡ್ಡ ಪೂಜೆ ಮಾಡಿಸ್ತಾನೆ. ಇವಾಗ ಭಕ್ತರು ಭಕ್ತಿಯಿಂದ ಪೂಜೆ ಮಾಡಿ ಏನಾದ್ರೂ ಕೇಳ್ತಿದ್ದಾರೆ ಅಂದ್ರೆ ಭಗವಂತ ಸುಮ್ಮನೆ ಇರಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಭಗವಾನ್ ಶ್ರೀಹರಿ ವಿಷ್ಣು ಅವರು ಮೊದಲ ಹುಡುಗನಿಗೆ ಒಂದು ಗಂಡು ಮಗುವಿನ ಕೃಪೆ ಮಾಡ್ತಾರೆ. ಆ ಮಗು ಬೇರೆ ಯಾರೂ ಆಗಿರಲ್ಲ, ಅವನು ಹೋದ ಜನ್ಮದಲ್ಲಿ ಸತ್ತ ಸಿದ್ಧಾನೇ ಆಗಿರ್ತಾನೆ. ಯಾರ ಕೈಯಿಂದ ಸಿದ್ಧ ಭೀಕರವಾಗಿ ಸಾವಿಗೀಡಾದ್ನೋ ಅವನ ಮಗನಾಗೆ ಸಿದ್ಧ ಮರುಜನ್ಮ ಪಡೆಯೋ ಹಾಗೆ ಭಗವಾನ್ ವಿಷ್ಣು ಅವರು ಮಾಡ್ತಾರೆ. 2ನೇ ಹುಡುಗನು ಮಕ್ಕಳನ್ನ ಬಯಸ್ತಿರ್ತಾನೆ, ಆದ್ರೆ ಅವನಿಗೆ ಮಕ್ಕಳು ಆಗೋದೇ ಇಲ್ಲ. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಅವರ ತಂಗಿಯ ಹೊಟ್ಟೆಯಲ್ಲಿ ಸಿದ್ಧನ ಪತ್ನಿ ಮರುಜನ್ಮ ಪಡಿತಾಳೆ. ಭಗವಾನ್ ವಿಷ್ಣು ಅವರು ಆಡ್ತಿದ್ದ ಆಟವನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಿದ್ದ ತಾಯಿ ಲಕ್ಷ್ಮಿ ಅವರು ಭಗವಾನ್ ವಿಷ್ಣು ಅವರಿಗೆ, ಪ್ರಭು ಏನಿದು ನಿಮ್ಮ ಲೀಲೆ? ಯಾರ ಕೈಯಿಂದ ಕೊಲ್ಲಲ್ಪಟ್ಟಿದ್ರೋ ಅವರ ಪರಿವಾರದಲ್ಲೇ, ಆ ಪಾಪಿಗಳ ಮಧ್ಯದಲ್ಲೇ ಆ ಪುಣ್ಯಾತ್ಮಗಳ ಮರುಜನನ ಯಾಕೆ ಪ್ರಭು ಅಂತ ಕೇಳ್ತಾರೆ. ಆಗ ಭಗವಾನ್ ವಿಷ್ಣು ಅವರು ಮುಗುಳ್ನಗ್ತಾ, ದೇವಿ ನೀವು ಬರೀ ಆಟ ನೋಡಿ ಹೇಗಿರುತ್ತೆ ಅಂತ. ಪಾಪಿಗಳ ಕಣ್ಣಲ್ಲಿ ಪಾಪದ ಪಶ್ಚಾತ್ತಾಪ ಹೇಗಿರುತ್ತೆ, ಅವರು ಮಾಡಿದ ಕರ್ಮಗಳ ಫಲ ಅವರಿಗೆ ಹೇಗೆ ಸಿಗುತ್ತೆ, ಮತ್ತೆ ಪುಣ್ಯಾತ್ಮರ ಉದ್ಧಾರ ಹೇಗಾಗುತ್ತೆ ಅಂತ ನೀವು ಬರೀ ನೋಡ್ತಾ ಹೋಗಿ ಅಂತ ಹೇಳ್ತಾರೆ. ಆಗ ತಾಯಿ ಲಕ್ಷ್ಮಿ ಕೂಡ ಸರಿ ಏನಾಗುತ್ತೋ ನೋಡೋಣ ಅಂತ ಸಿದ್ಧ ಮತ್ತೆ ಅವನ ಪತ್ನಿಯ ಮರುಜನ್ಮದ ಆಟವನ್ನ ನೋಡ್ತಾರೆ. ಭೂಲೋಕದಲ್ಲಿ ಪಾಪಿ ಸಹೋದರರ ಸಂತೋಷಕ್ಕೆ ಸೀಮಿತನೇ ಇರಲ್ಲ. ಅವ್ರು ಕೇಳಿದ್ದೆಲ್ಲ ಅವರಿಗೆ ಪಟಾಪಟ್ ಅಂತ ಸಿಗ್ತಿರುತ್ತೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಸಿದ್ಧನ ಮರುಜನ್ಮದ ಹೆಸರು ಸೋಮ ಆಗಿರುತ್ತೆ. ಸೋಮ ಮತ್ತೆ ಅವನ ಅತ್ತೆ ಮಗಳು ಸಂತೋಷದಿಂದ ಆಟ ಆಡ್ತಾ ಬೆಳಿತಿರ್ತಾರೆ. ಮನೆಯವರೆಲ್ಲ ಅವರನ್ನ ಆಲ್ರೆಡಿ ಪತಿ ಪತ್ನಿ ಅಂತ ನಿರ್ಧಾರ ಮಾಡಿರ್ತಾರೆ. ಅನಾಥನಾಗಿ ಬೆಳೆದು ಅನ್ಯಾಯವಾಗಿ ಸಾವಿಗೀಡಾಗಿದ್ದ ಸಿದ್ಧನಿಗೆ ಈಗ ಅಪ್ಪ, ಅಮ್ಮ, ಅಜ್ಜಿ, ತಾತ, ಪರಿವಾರ, ಗೆಳೆಯರು ಎಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿರುತ್ತೆ. ಸೋಮನ ಅಪ್ಪ ಮತ್ತೆ ಚಿಕ್ಕಪ್ಪಂದಿರು ಪಾಪಿಗಳೇ, ಆದ್ರೂ ಸೋಮನಿಗೆ ಸಿಗ್ಬೇಕಾಗಿದ್ದ ಎಲ್ಲ ಪ್ರೀತಿ ವಿಶ್ವಾಸ ಅವನಿಗೆ ಸಿಕ್ತಿರುತ್ತೆ. ಮತ್ತೆ ಆ ರೈತ, ಆ 3 ಜನ ಪಾಪಿಗಳ ತಂದೆ, ಪಾಪ ಅವರಿಗೆ ಅವರ ಮಕ್ಕಳ ಕುತಂತ್ರದ ಬಗ್ಗೆ ಏನೂ ಗೊತ್ತಿರಲ್ಲ.
ಹೀಗಿರ್ಬೇಕಾದ್ರೆ ರೈತನ ಮೂರನೇ ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿ ನೋಡ್ತಿದ್ರಲ್ಲ, ಅವನಿಗೆ ಯಾರು ಹುಡುಗಿ ಸಿಗ್ತಿರಲ್ಲ. ಅವ್ರು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ರೂ ಮೂರನೇ ಹುಡುಗನಿಗೆ ಸಂಬಂಧ ಕೂಡ್ತಾನೆ ಇರಲ್ಲ. ಅವನ ವಯಸ್ಸಿನ ಎಲ್ಲ ಹುಡುಗರು ಹುಡುಗಿಯರು ಆಗ್ಲೇ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಆರಾಮಾಗಿ ಜೀವನ ಕಳೀತಿರ್ತಾರೆ. ಆದ್ರೆ ಇವನು ಮಾತ್ರ ದಿನಗಳು ಕಳೀತಾ ಮುದುಕ ಆಗ್ತಾ ಹೋಗ್ತಿರ್ತಾನೆ. ಅವನ ಕಂಕಣ ಭಾಗ್ಯ ಯಾಕೆ ಕೊಡ್ತಿರಲ್ಲ ಅಂದ್ರೆ, ಅವತ್ತು ಅವನು ಸಿದ್ಧನ ಪತ್ನಿಯನ್ನ ಪರಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕೆ ಅವಳನ್ನ ಬಲಾತ್ಕಾರ ಮಾಡೋ ಯತ್ನ ಮಾಡಿದ ಆ ಪಾಪದ ಕರ್ಮ ಮೂರನೇ ಹುಡುಗನ ಕಂಕಣ ಭಾಗ್ಯವನ್ನ ನಾಶ ಮಾಡಿರುತ್ತೆ. ಎರಡನೇ ಹುಡುಗ ಸಿದ್ಧನ ಮನೆಯಿಂದ ಹಣ ಸಂಪತ್ತಿಗೆ ಕೈ ಹಾಕಿ ಅದನ್ನ ಲೂಟಿ ಮಾಡಿರ್ತಾನೆ. ಆ ಪಾಪದ ಕರ್ಮ ಅವನಿಗೆ ಸಂಪತ್ತಿನಲ್ಲಿ ಮಹಾ ಸಂಪತ್ತಾದ ಮಕ್ಕಳ ಭಾಗ್ಯದ ಸಂಪತ್ತನ್ನ ಅಳಿಸಿ ಹಾಕಿರುತ್ತೆ. ಅವನು ಮಾಡಿರುವ ಆ ಪಾಪದ ಬಗ್ಗೆ ಅವನ ಪತ್ನಿಗೆ ಗೊತ್ತಿರಲ್ಲ. ಅದಕ್ಕೆ ಪಾಪ ಅವಳು ದೇವಸ್ಥಾನ ದಾನ ಧರ್ಮ ಪೂಜೆ ಪುನಸ್ಕಾರ ಅಂತ ಮಾಡಿದ್ರು ಇವನ ಪಾಪದ ಕೃತ್ಯದ ಕಾರಣ ಅವಳಿಗೆ ಮಕ್ಕಳಾಗ್ತಿರಲ್ಲ. ಈಗ ಮೊದಲ ಹುಡುಗ ಅವನು ಸ್ವಲ್ಪ ಕೋಪದ ಸ್ವಭಾವದವನಾಗಿರ್ತಾನೆ. ಅದಕ್ಕೆ ತುಂಬಾ ಜನರಿಗೆ ಅವನಂದ್ರೆ ಆಗ್ತಿರಲ್ಲ. ಮೇಲಿಂದ ಅವನು ಅವರ ಅಕ್ಕಿ ವ್ಯಾಪಾರವನ್ನ ಎಲ್ಲಾ ಕಡೆ ಹರಡಿಸಿ ದೊಡ್ಡದಾಗಿ ಹೆಸರು ಮಾಡೋದಕ್ಕೆ ತುಂಬಾ ಜನರನ್ನ ಹೆದರಿಸೋದು ಹೊಡೆಯೋದು ಬಡಿಯೋದು ಮಾಡಿರ್ತಾನೆ. ಹಾಗಾಗಿ ಅವನ ಹತ್ರ ತುಳಿತಕ್ಕೆ ಒಳಗಾದ ತುಂಬಾ ಅಮಾಯಕ ಜನರು ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿರ್ತಾರೆ. ಹಾಗಾಗಿ ಒಂದಿನ ಮೊದಲ ಹುಡುಗ ವ್ಯಾಪಾರದ ಸಲುವಾಗಿ ಪಕ್ಕದ ಊರಿಗೆ ಹೋಗಿ ಬರ್ತಿದ್ದಾಗ ಅವನು ಒಬ್ನೇ ಇರೋ ಸಮಯ ನೋಡಿ ಅವನ ಹತ್ರ ಮೋಸ ಹೋದವರು ಹೊತೆ ತಿಂದವರಲ್ಲಿ ಒಂದೆಂಟು ಜನ ಗುಂಪು ಕಟ್ಕೊಂಡ್ಬಂದು ಮೊದಲ ಹುಡುಗನಿಗೆ ದೊಣ್ಣೆಯಿಂದ ಹಿಗ್ಗಾಮುಗ್ಗ ಹೊಡೆದು ಬಿಡ್ತಾರೆ. ಮತ್ತೆ ಇನ್ನೊಂದ್ಸಲ ಅವನು ಯಾರ ಮೇಲೂ ಕೈ ಮಾಡಬಾರ್ದು, ಹಾಗೆ ಅವನ ಎರಡೂ ಕೈಗಳನ್ನು ಮುರಿದು ಬಿಡ್ತಾರೆ. ಮತ್ತೆ ಅವನು ಯಾವತ್ತೂ ಇನ್ನೊಂದ್ಸಲ ಎದ್ದು ಓಡಾಡಬಾರ್ದು, ಹಾಗೆ ಕಬ್ಬಿಣದ ರಾಡ್ನಿಂದ ಅವನ ಸೊಂಟಕ್ಕೆ ಹೊಡೆದು ಅವನ ಸೊಂಟವನ್ನ ಮುರಿದು ಬಿಡ್ತಾರೆ. ಅವತ್ತು ಅಮಾಯಕ ಸಿದ್ಧ ಏಟ್ ತಿಂದು ಹೇಗೆ ನರಳಾಡ್ತಿದ್ನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ನೋವಲ್ಲಿ ಇವತ್ತು ಇವನು ನರಳಾಡ್ತಿರ್ತಾನೆ. ಸಿದ್ಧ ಪುಣ್ಯಾತ್ಮ ಆಗಿದ್ರಿಂದ ಅವನು ಸಾವಿಗೆ ಬೇಗ ಶರಣಾಗ್ಬಿಡ್ತಾನೆ. ಆದ್ರೆ ಇವನು ಮಹಾಪಾಪಿಯಾಗಿದ್ರಿಂದ ಇವನಿಗೆ ಸಾವು ಬರೋದೇ ಇಲ್ಲ, ಮತ್ತೆ ಅವನ ನೋವು ಕೂಡ ನಿಲ್ಲೋದಿಲ್ಲ. ಅವನು ಅನುಭವಿಸ್ಬೇಕಾಗಿರೋದು ಇನ್ನೂ ತುಂಬಾ ಇರುತ್ತೆ. ಹಾಗಾಗಿ ಅವನು ಅಷ್ಟೊಂದು ಹೊದೆ ತಿಂದ್ರೂ ಸಾಯಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಮೊದಲ ಹುಡುಗ ನೋವಿನಿಂದ ದಾರಿಯಲ್ಲಿ ಒದ್ದಾಡ್ತಿರೋದನ್ನ ಅಲ್ಲಿ ಓಡಾಡೋ ಜನ ನೋಡಿ ಅವನನ್ನ ನಾಟಿ ವೈದ್ಯರ ಹತ್ರ ಸೇರಿಸ್ತಾರೆ. ಮನೆಯವರು ಸೋಮ ರೈತ ಎಲ್ಲ ಅವನಿಗೆ ಹಾಗಾಗಿದ್ದಕ್ಕೆ ದುಃಖ ಪಡ್ತಾರೆ. ಬರೀ ಇಷ್ಟೇ ಅಲ್ಲ, ಅವ್ರು 3 ಜನನು ತಲಾ 2 ಮಹಾಪಾಪಗಳನ್ನ ಮಾಡಿರ್ತಾರೆ. ಆದ್ರೆ ಅವುಗಳಲ್ಲಿ ಇನ್ನು ಒಂದೊಂದೇ ಪಾಪಕ್ಕಷ್ಟೇ ಕರ್ಮ ಶಿಕ್ಷೆ ಕೊಟ್ಟಿರುತ್ತೆ. ಇನ್ನೂ ಒಂದೊಂದು ಪಾಪದ ಶಿಕ್ಷೆ ಅವರಿಗಿನ್ನೂ ಬಾಕಿ ಇರುತ್ತೆ. ಆ ಶಿಕ್ಷೆಗಳು ಇನ್ನೆಷ್ಟು ಭೀಕರವಾಗಿರುತ್ತೆ ಅಂದ್ರೆ ಅವ್ರು 3 ಜನನು ಸಾವಿಗಾಗಿ ಭಗವಂತನಲ್ಲಿ ಅಂಗಲಾಸ್ತಿರ್ತಾರೆ. ಜನ ಹೇಳ್ತಿರ್ತಾರಲ್ಲ, ಪಾಪಿಗಳಿಗೆ ಬೇಗ ಸಾವು ಯಾಕೆ ಬರಲ್ಲ ಅಂತ. ಅದು ಬೇಕು ಅಂತಾನೆ ಬರಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪಾಪದ ಫಲ ಅವರು ಮೊದಲು ಭೂಲೋಕದಲ್ಲಿ ಸಂಪೂರ್ಣವಾಗಿ ಅನುಭವಿಸುವವರೆಗೂ ಅವರು ಸಾಯೋದಿಲ್ಲ. ಒಂದು, ಅವರು ಶಾರೀರಿಕವಾಗಿ ನೋವು ಅನುಭವಿಸ್ತಿರ್ತಾರೆ, ಇಲ್ಲ ಖಂಡಿತವಾಗಿಯೂ ಮಾನಸಿಕವಾಗಾದ್ರೂ ವ್ಯಥೆ ಮತ್ತೆ ಪಶ್ಚಾತ್ತಾಪ ಪಡ್ತಾನೆ ಇರ್ತಾರೆ. ಆದ್ರೆ ನೋಡೋರ್ ಕಣ್ಣಿಗೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋತಾರೆ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಮತ್ತೆ ಅವ್ರು ಏನ್ ಅನುಭವಿಸ್ತಿದ್ದಾರೆ ಅಂತ. ಹಾಗಾಗಿ ಆ ಪಾಪಿಗಳಿಗೆ ಬೇಗ ಸಾವು ಬರೋದಿಲ್ಲ. ಕಥೆಯಲ್ಲಿ ಸೋಮ ದೊಡ್ಡವನಾಗ್ತಾ ಬರ್ತಿರ್ತಾನೆ. ಮತ್ತೆ ಅವನೀಗ 20 ವರ್ಷದವನಾಗಿರ್ತಾನೆ. ಅವನ ಹತ್ರ ಈಗ ಎಲ್ಲ ಇರುತ್ತೆ. ಅವನು ಹೋದ ಜನ್ಮದಲ್ಲಿ ಕಳ್ಕೊಂಡ ಅವನ ಆಸ್ತಿ ವಾಪಸ್ ಸಿಕ್ಕಿರುತ್ತೆ. ತಂದೆ ಮತ್ತೆ ಚಿಕ್ಕಪ್ಪಂದ್ರಿಗೆ ಈಗ ವ್ಯಾಪಾರ ಮಾಡೋ ಶಕ್ತಿ ಉಳ್ತಿರಲ್ಲ. ಯಾಕಂದ್ರೆ ಅವರನ್ನ 2ನೇ ಪಾಪದ ಫಲ ಒಬ್ಬೊಬ್ರನ್ನು ಒಂದೊಂದು ದಿಕ್ಕಿಗೆ ಓಡಿಸಿರುತ್ತೆ. ಅದಕ್ಕೆ ಸೋಮನೆ ಈಗ ಮನೆ ಮತ್ತೆ ವ್ಯಾಪಾರದ ಉಸ್ತುವಾರಿ ನೋಡ್ಕೋತಿರ್ತಾನೆ. ಕರ್ಮ 3 ಜನರಿಗೂ ಎಂತ ಶಿಕ್ಷೆ ಕೊಡುತ್ತೆ ಮುಂದೆ ಅಂದ್ರೆ, 3ನೇ ಹುಡುಗನ 2ನೇ ಪಾಪ ಸಿದ್ಧನ ಮನೆಗೆ ಬೆಂಕಿ ಹಚ್ಚಿದ್ದು. ಆ ಪಾಪಕ್ಕಾಗಿ ಅವನಿಗೆ ಒಂದು ಮಹಾಮಾರಿ ಬಂದಿರುತ್ತೆ. ಅವನ ಮೈ ಮೇಲೆಲ್ಲ ಬೊಬ್ಬೆಗಳೆದ್ದು ಅವುಗಳು ಹೊಡ್ಕೊಂಡು ಕೀವು ಸೋರಿ 3ನೇ ಹುಡುಗ ಗಬ್ಬು ನಾರ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಆ ರೋಗ ಹೆಚ್ಚಾಗಿ 3ನೇ ಹುಡುಗನ ಕೈ ಕಾಲುಗಳಿಗೆ ಹುಳ ಬೀಳೋದಕ್ಕೆ ಶುರುವಾಗುತ್ತೆ. ಆಗ ಮೊದಲ ಹುಡುಗ ಈ ರೋಗಿ ಮನೆಯಲ್ಲಿದ್ರೆ ಬೇರೆ ಎಲ್ರಿಗೂ ತೊಂದರೆ ಅಂತ ಅವನು ಮಲಗಿದ್ದ ಜಾಗದಿಂದಲೇ ಆಳುಗಳಿಗೆ ದುಡ್ಡು ಕೊಡಿಸಿ ಆ ರೋಗಿಯನ್ನ ಬೇರೆ ಎಲ್ಲಾದ್ರೂ ದೂರದಲ್ಲಿ ಬಿಟ್ಬನ್ನಿ ಅಂತ ಹೇಳಿ ಮೊದಲ ಹುಡುಗ 3ನೇ ಹುಡುಗನ್ನ ಮನೆ ಮತ್ತೆ ಊರಿಂದ ಆಚೆ ಹಾಕಿಸ್ಬಿಡ್ತಾನೆ. ಸಿದ್ಧನ ಮನೆಗೆ ಬೆಂಕಿ ಹಚ್ಚೋ ಪಾಪ ಮಾಡಿದ 3ನೇ ಹುಡುಗನಿಗೆ ಈಗ ಮನೆ ಇಲ್ಲದೆ ಅವನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಆ ಮಹಾಮಾರಿಯ ಕಾರಣದಿಂದ ಅವನು ಬೀದಿ ಬೀದಿ ಸುತ್ತಾಡ್ತಾ ಮನೆಯಲ್ಲಿ ಭಿಕ್ಷೆ ಬೇಡಿ ತಿಂತಿರ್ತಾನೆ. ಹೋಗ್ತಾ ಹೋಗ್ತಾ ಅವನ ರೋಗ ಹೆಚ್ಚಾಗಿ ಅವನ ಕೈಕಾಲಾಡೋದು ನಿಂತೋಗ್ಬಿಡುತ್ತೆ. ಹಾಗಾಗಿ ಅವನು ಒಂದು ಪಾಳು ಬಿದ್ದಿರೋ ಮನೆಯಲ್ಲಿ ಬಿದ್ದಿರ್ತಾನೆ. ಆದ್ರೆ ಅವನಿಗೆ ಸಾವು ಮಾತ್ರ ಬರ್ತಿರಲ್ಲ. ಅವನು ಪ್ರತಿದಿನ ನೋವಿನಿಂದ ಕಂಬನಿ ತುಂಬಿದ ಕಣ್ಣುಗಳಿಂದ ಭಗವಂತನ ಹತ್ರ ನನಗೆ ಸಾವನ್ನ ದಯಪಾಲಿಸಪ್ಪ, ನನ್ ತಪ್ಪಾಯ್ತು, ನಾನು ಸಿದ್ಧನ ಜೊತೆ ಅಂತ ಅನ್ಯಾಯ ಮಾಡಬಾರ್ದಾಗಿತ್ತು ಅಂತ ಅಂಗಲಾಸ್ತಿರ್ತಾನೆ. ಕರ್ಮ ಅವನಿಗೆ ಕೊಟ್ಟ ಭೀಕರ ಶಿಕ್ಷೆ ನೋಡಿ ಭಗವಾನ್ ವಿಷ್ಣು ಅವರಿಗೆ ಅವನ ಮೇಲೆ ಕರುಣೆ ಬಂದು ಅವನಿಗೊಂದು ಸಾವಿನ ದಾರಿ ಮಾಡಿಕೊಡ್ತಾರೆ.
ಅವನ ರೋಗದ ಬಗ್ಗೆ ಆ ಊರಿನ ಜನರಿಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಊರವರೆಲ್ಲ ಅವನಿದ್ರೆ ಆ ರೋಗ ನಮಗೂ ತಗೊಳ್ಬಹುದು ಅಂತ ಆ ಪಾಪಿ ಇದ್ದ ಪಾಳು ಮನೆಗೆ ಆ ಊರವರೆಲ್ಲ ಸೇರಿ ಬೆಂಕಿ ಹಚ್ಚಿಬಿಡ್ತಾರೆ. ಮೊದಲೇ ಅದು ಹಳೆ ಪಾಳು ಬಿದ್ದ ಮನೆಯಾಗಿದ್ರಿಂದ ಅದು ಸ್ವಲ್ಪ ಹೊತ್ತಿನಲ್ಲೇ ಧಗ ಧಗ ಅಂತ ಉರಿಯೋದಕ್ಕೆ ಶುರುವಾಗುತ್ತೆ. ಮೂರನೇ ಹುಡುಗನಿಗೆ ಅಲ್ಲಿಂದ ಹೊರಗಡೆ ಹೋಗೋ ಶಕ್ತಿನೂ ಇರಲ್ಲ, ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟನೂ ಇರೋದಿಲ್ಲ. ಮೊದಲು ಸಾವು ಬಂದರೆ ಸಾಕು ಅಂತ ಅವನು ಕಾಯ್ತಿರ್ತಾನೆ. ಅದಕ್ಕೆ ಯಾರೋ ಒಳ್ಳೆ ಕೆಲಸನೇ ಮಾಡಿದ್ರು ಅಂತ ಅವನು ಬೆಂಕಿ ಹಚ್ಚಿದ ಜನರಿಗೆ ಅವನೇ ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಕೊಡ್ತಾನೆ. ಆ ಹೊತ್ತಿ ಉರಿತಿದ್ದ ಬೆಂಕಿಯಲ್ಲಿ ಮೂರನೇ ಹುಡುಗನು ಹೊತ್ಕೊಂಡು ಉರಿತಿರ್ತಾನೆ. ಅವನಿಗಾಗ್ತಿದ್ದ ನೋವಿನಲ್ಲಿ ಅವನ ಜೀವನದ ಎರಡು ಮಹಾನ್ ಪಾಪ ಕೃತ್ಯಗಳು ಅವನ ಕಣ್ಮುಂದೆ ಬರುತ್ತೆ. ಒಂದು, ಪರಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಎರಡನೇದು, ಸಿದ್ಧನ ಮನೆಗೆ ಬೆಂಕಿ ಹಚ್ಚಿದ್ದು. ಅದರಲ್ಲಿ ಸಿದ್ಧನ ಪತ್ನಿ ಹೇಗೆ ನರಳಾಡಿ ಸಾವಿಗೆ ಶರಣಾದ್ಲೋ ಹಾಗೆ ಅದಕ್ಕಿಂತಲೂ ಭೀಕರವಾಗಿ ಮೂರನೇ ಹುಡುಗನು ಅವನ 60ನೇ ವಯಸ್ಸಿನಲ್ಲಿ ಅವನ ಎಲ್ಲಾ ಪಾಪಗಳ ಫಲವನ್ನ ಅವನು ಅನುಭವಿಸಿದ ನಂತರ ಅವನು ಸಾವಿಗೆ ಶರಣಾಗ್ತಾನೆ. ಮೂರನೇ ಹುಡುಗ ಮನೆಯಿಂದ ಕಾಣೆಯಾದ ಸ್ವಲ್ಪ ದಿನಗಳಲ್ಲೇ ಎರಡನೇ ಹುಡುಗನಿಗೆ ಮೊದಲ ಹುಡುಗನ ಮೇಲೆ ಹೊಟ್ಟೆ ಕಿಚ್ಚಾಗುತ್ತೆ. ನನಗೂ ಮಕ್ಕಳಾಗಿಲ್ಲ, ಆದ್ರೆ ನಮ್ಮ ಅಣ್ಣನಿಗೆ ಸೋಮ ಹುಟ್ಟಿದ್ದಾನೆ, ಈಗ ಎಲ್ಲ ಆಸ್ತಿ ಅವನಿಗೇನೆ ಸಿಗುತ್ತೆ ಅಂತ ಎರಡನೇ ಹುಡುಗ ಸೋಮನನ್ನ ಸಾಯಿಸೋ ಹೊಂಚಾಗ್ತಾನೆ. ಆದ್ರೆ ಆ ವಿಷಯ ಮೊದಲ ಹುಡುಗ ಅಂದ್ರೆ ಅವರ ಅಣ್ಣನ ಕಿವಿಗೆ ಬೀಳುತ್ತೆ. ಆಗ ಮೊದಲೇ ಆಸ್ತಿ ವಿಚಾರದಲ್ಲಿ ದುರಾಚಾರಿಯಾಗಿದ್ದ ಮೊದಲ ಹುಡುಗ ನನ್ನ ಮಗನ ಭವಿಷ್ಯದ ತಂಟೆಗೆ ಯಾರೂ ಬರಬಾರ್ದು ಅಂತ ಮಲಗಿದ್ದ ಜಾಗದಿಂದಲೇ ಎರಡನೇ ಹುಡುಗನಿಗೆ ವಿಷ ಹಾಕಿಸಿ ಸಾಯಿಸೋ ಪ್ಲಾನ್ ಮಾಡ್ತಾನೆ. ಮತ್ತೆ ಆಳುಗಳಿಗೆ ದುಡ್ಡು ಕೊಟ್ಟು ಎರಡನೇ ಹುಡುಗನ ಊಟದಲ್ಲಿ ವಿಷ ಬೆರೆಸೋದಕ್ಕೆ ಹೇಳ್ತಾನೆ. ಆ ವಿಷವಿದ್ದ ಊಟವನ್ನ ಎರಡನೇ ಹುಡುಗನ ಬದಲು ಅವನ ಪತ್ನಿ ತಿಂದುಬಿಡ್ತಾಳೆ. ಮತ್ತೆ ಅವಳು ವಿಷದ ಕಾರಣ ರಕ್ತಕಾರಿ ನರಳಾಡೋದನ್ನ ಎರಡನೇ ಹುಡುಗ ಕಣ್ಣಾರೆ ನೋಡ್ತಾನೆ. ಆ ದೃಶ್ಯವನ್ನ ನೋಡಿ ಅವನಿಗೆ ಸೋಮನ ಮನೆಯಲ್ಲಿ ಅವತ್ತು ಸೋಮನ ಅತ್ತೆ ಮಾವ ವಿಷದಿಂದ ನರಳಾಡ್ತಾ ಪ್ರಾಣ ಬಿಟ್ರಲ್ಲ, ಆ ದೃಶ್ಯ ನೆನಪಿಗೆ ಬರುತ್ತೆ. ಅವನೇ ಅಲ್ಲ ಅವತ್ತು ಹಬ್ಬದ ದಿನ ಸೋಮನ ಮನೆಯ ಊಟದಲ್ಲಿ ವಿಷ ಬೆರೆಸಿದ್ದು. ಅದಕ್ಕೆ ಅವನು ಬೇರೆಯವ್ರಿಗೇನು ಕೊಟ್ಟಿದ್ನೋ ಅದನ್ನೇ ಕರ್ಮ ಇವತ್ತು ಅವನಿಗೂ ವಾಪಸ್ ಕೊಟ್ಟಿರುತ್ತೆ. ವಿಷದಿಂದ ಎರಡನೇ ಹುಡುಗ ಸಾಯದೆ ಇದ್ದಿದ್ದನ್ನ ನೋಡಿ ಅವರ ಅಣ್ಣ ಸುಳ್ಳು ಸಾಕ್ಷಿಗಳನ್ನ ಅವನ ವಿರುದ್ಧ ಸೃಷ್ಟಿ ಮಾಡಿಸಿ ಅವನ ಪತ್ನಿಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಇವನೇ ವಿಷ ಹಾಕಿ ಸಾಯಿಸಿದ ಅಂತ ಊರೆಲ್ಲ ಹಬ್ಸಿ ಮೊದಲ ಹುಡುಗ ಎರಡನೇ ಹುಡುಗನನ್ನ ಜೈಲಿಗೆ ಕಳಿಸ್ತಾನೆ. ಪತ್ನಿಯನ್ನ ವಿಷ ಹಾಕಿ ಹತ್ಯೆ ಮಾಡಿದ ಕಾರಣಕ್ಕೆ ಅಲ್ಲಿನ ರಾಜ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರ್ತಾರೆ. ಕಾರಾಗೃಹದಲ್ಲಿ ಎರಡನೇ ಹುಡುಗನ ಮೇಲೆ ಅಲ್ಲಿನ ಬೇರೆ ಕೈದಿಗಳು ವಿಷ ಹಾಕಿ ಸಾಯಿಸಿದ ಪಾಪಿ ಅಂತ ಅವನ ಮೇಲೆ ಪ್ರತಿದಿನ ಹಲ್ಲೆ ಮಾಡಿ ಅವನನ್ನ ಹೊಡೆದು ಚಿತ್ರಹಿಂಸೆ ಕೊಡ್ತಿರ್ತಾರೆ. ಅದಕ್ಕೆ ಅವನು ಪ್ರತಿದಿನ ಸಾವಿನ ಭಯದಲ್ಲಿ ನರಳಾಡ್ತಾ ಕಾರಾಗೃಹದಲ್ಲಿ ಉಳಿದ ಜೀವನವನ್ನ ಪಶ್ಚಾತ್ತಾಪದಿಂದ ಕಳಿತಿರ್ತಾನೆ. ಅವನು ಜೈಲಿನಲ್ಲಿ ಪಶ್ಚಾತ್ತಾಪದ ಕಾಲ ಕಳಿತಿರುವಾಗ ಅವನಿಗೆ ಅವನು ಮಾಡಿದ ಪಾಪಗಳ ಅರಿವಾಗುತ್ತೆ. ಒಂದು, ಅವನು ಸೋಮನ ಮನೆಯವರಿಗೆ ವಿಷ ಹಾಕಿದ ಪಾಪ. ಅದರ ಫಲವಾಗಿ ಅವನ ಪತ್ನಿ ವಿಷದಿಂದಲೇ ಅವನ ಮುಂದೆನೆ ಕೊನೆ ಉಸಿರು ಹೇಳ್ತಿರ್ತಾಳೆ. ಎರಡನೇದು, ಅವನು ಸೋಮನ ಮನೆಯನ್ನ ಲೂಟಿ ಮಾಡಿದ್ದು. ಆ ಪಾಪದ ಕಾರಣ ಅವನಿಗೆ ಶಿಕ್ಷೆಯಾಗಿ ಮಕ್ಕಳಿಲ್ಲದೆ ಮೊದಲಿಗೆ ಶಿಕ್ಷೆ ಅನುಭವಿಸ್ತಾನೆ. ಮತ್ತೆ ಈಗ ಕಳ್ಳರಿಗೆ ಕೊನೆಗೆ ಗತಿಯಾಗೋ ಜಾಗ ಜೈಲಿನಲ್ಲಿ ಅವನ ಪೂರ್ತಿ ಜೀವನ ಅಲ್ಲಿನ ಕೈದಿಗಳ ಹತ್ರ ಹೋದೆ ತಿಂತ ನೋವಿನಿಂದ ಒಂದಿನ ಕೊನೆ ಉಸಿರು ಎಳಿತಾನೆ. ಇನ್ನ ಮೊದಲನೇ ಹುಡುಗ ಅವನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಎಲ್ಲಾ ಪಾಪಗಳಲ್ಲೂ ಜೊತೆಗಿದ್ದ ಒಳ್ಳೆ ತಮ್ಮಂದಿರನ್ನ ಮನೆಯಿಂದ ಹೊರಹಾಕಿ ಆಲ್ರೆಡಿ ಚಿಂತೆ ಮಾಡ್ತಿರ್ತಾನೆ. ಅದರಲ್ಲೂ ಅವನು ಸೋಮನ ಪಿತೃ ಸೇವೆ ಕೆಲಸದಲ್ಲಿ ಶ್ರದ್ಧೆ ಮತ್ತೆ ಅವನ ನಡವಳಿಕೆ ನೋಡಿ ಮೊದಲ ಹುಡುಗನಿಗೆ ಸಿದ್ಧನ ನೆನಪಾಗ್ತಿರುತ್ತೆ. ಸಿದ್ಧಾನೇ ಅವನಿಗೆ ಮಗನಾಗಿ ಹುಟ್ಟಿದಾನೇನೋ ಅನ್ನೋ ಹಾಗೆ ಅವನಿಗೆ ಅನಿಸ್ತಿರುತ್ತೆ. ಹಾಗಾಗಿ ಯಾವಾಗೆಲ್ಲ ಅವನು ಅವನ ಮಗನ ಮುಖ ನೋಡ್ತಾನೋ ಆಗೆಲ್ಲ ಅವನಿಗೆ ಸಿದ್ಧನ ಮೇಲೆ ಅವನು ಮಾಡಿದ ಅನ್ಯಾಯ ನೆನಪಿಗೆ ಬಂದು ಅವನು ದುಃಖದಲ್ಲಿ ವ್ಯಥೆ ಪಡ್ತಿರ್ತಾನೆ. ನನ್ನ ಈ ಸ್ಥಿತಿಗೆ, ನನ್ನ ತಮ್ಮಂದಿರ ಆ ಸ್ಥಿತಿಗೆ ನಾವು ಸಿದ್ಧನ ಮೇಲೆ ಮಾಡಿದ ಅನ್ಯಾಯವೇ ಕಾರಣ ಅಂತ. ಮೊದಲ ಹುಡುಗ ನಾವು ಸಿದ್ಧನ ಮೇಲೆ ಮಾಡಿದ ಅನ್ಯಾಯಕ್ಕಾಗಿ ನನಗೆ ಬೇಗ ಸಾವು ಬರಲಪ್ಪ ಅಂತ ಬಯಸ್ತಿರ್ತಾನೆ. ಆದ್ರೆ ಅವನಿಗೆ ಅದು ಸಿಗ್ತಿರಲ್ಲ. ಮೊದಲ ಹುಡುಗ ದುಃಖದಲ್ಲಿ ಪಶ್ಚಾತ್ತಾಪದಿಂದ ಸಾಯಬೇಕು ಅಂತಿರ್ತಾನೆ. ಆದ್ರೆ ಕರ್ಮ ಅವನನ್ನ ನೀನನ್ನು ತುಂಬಾ ಅನುಭವಿಸೋದಿದೆ ಅಂತ ಅವನನ್ನ ಬದುಕಿಸಿರುತ್ತೆ. ಮೊದಲ ಹುಡುಗನ ಕೊನೆ ದಿನಗಳು ಹತ್ರ ಬರ್ತಿದೆ ಅಂತ ರೈತನಿಗೆ ಗೊತ್ತಾದಾಗ ಅವನು ಅವನ ಮಗನ ಮದುವೆನಾದ್ರೂ ನೋಡಿಕೊಂಡು ಕೊನೆ ಉಸಿರೆಳಿಲಿ ಅಂತ ರೈತ ಅದ್ದೂರಿಯಾಗಿ ಸೋಮನನ್ನ ಅವನ ಅತ್ತೆ ಮಗಳ ಜೊತೆ ಅಂದ್ರೆ ಸಿದ್ಧನ ಪತ್ನಿ ಯಾರು ಮರುಜನ್ಮ ಪಡೆದಿದ್ಲೋ ಅವಳ ಜೊತೆ ಮದುವೆ ಮಾಡಿಸ್ತಾನೆ. ಆ ಮದುವೆ ಮನೆಯಲ್ಲಿನ ಸಡಗರ ನೋಡ್ತಾ ನೋಡ್ತಾ ಮೊದಲ ಹುಡುಗನಿಗೆ ಈಗ ನಾನು ಇನ್ನಷ್ಟು ಕಾಲ ಬದುಕಬೇಕು, ಇನ್ನಷ್ಟು ಸಮಯ ನಾನು ನನ್ನ ಪರಿವಾರದ ಜೊತೆ ಕಳೀಬೇಕು ಅಂತ ಅವನಿಗೆ ಅನ್ಸೋದಕ್ಕೆ ಶುರುವಾಗಿರುತ್ತೆ. ಸೋಮನ ಪಿತೃ ಸೇವೆಯ ಪುಣ್ಯದ ಕಾರಣ ಮೊದಲ ಹುಡುಗ ಸ್ವಲ್ಪ ಚೇತರಿಸ್ಕೊಳ್ತಾ ಬರ್ತಿರ್ತಾನೆ. ಸೋಮನಿಗೆ ಮದುವೆಯಾಗಿ 1 ವರ್ಷದಲ್ಲಿ ಅವಳಿ ಜವಳಿ ಮಕ್ಕಳಾಗ್ತಾರೆ. ಮೊದಲ ಹುಡುಗ ಮೊಮ್ಮಕ್ಕಳ ಜೊತೆ ಕಾಲ ಕಳಿಬೇಕು, ಅವ್ರ ಜೊತೆ ಆಟ ಆಡಬೇಕು, ಅವ್ರು ಬೆಳೆಯೋದನ್ನ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಾನೆ. ಮತ್ತೆ ಅವನು ಚೇತರಿಸ್ಕೊಳ್ತಿರೋದನ್ನ ನೋಡಿ ಅವನು ನಾನು ಬದುಕ್ತೀನಿ, ಪರಿವಾರದ ಸುಖ ಅನುಭವಿಸ್ತೀನಿ ಅನ್ಕೊಂಡಿರ್ತಾನೆ. ಆದ್ರೆ ಕರ್ಮ ಮೊದಲು ಅವನಿಗೆ ತೋರಿಸುತ್ತೆ, ನೋಡು
ಮರ್ಯಾದೆಯಿಂದ ಬದುಕಿದಿದ್ರೆ ನಿನಗೆ ಇದೆಲ್ಲ ಸಿಕ್ತಿತ್ತು, ಆದರೆ ಈಗ ನಿನ್ನ ಸಾವಿನ ಸಮಯ ಅಂತ ಮೊದಲ ಹುಡುಗನಿಗೆ ಯಾವಾಗ ಹೆಚ್ಚು ಬದುಕಬೇಕು ಅಂತ ಅನಿಸ್ತಿರುತ್ತೋ ಅವತ್ತೇ ಯಮಧರ್ಮ ಅವನ ಮುಂದೆ ಬಂದು ನಿಂತ್ಕೋತಾರೆ. ಮತ್ತೆ ನಿನ್ನ ಆಯಸ್ ಮುಗೀತು, ನಡಿ ಹೋಗೋಣ ಅಂತ ಕರೀತಾರೆ. ಮೊದಲ ಹುಡುಗ ಚೇತರಿಸ್ಕೊಳ್ತಾ ಆಗ ತಾನೆ ಅವನ ಸೊಂಟ ಸ್ವಲ್ಪ ಸರಿಯಾಗಿ ನಡೆದಾಡೋದಕ್ಕೆ ಶುರು ಮಾಡಿರ್ತಾನೆ. ಆಗ ಮೊದಲ ಹುಡುಗ ಯಮಧರ್ಮನಿಗೆ ಕೊನೆ ಸಲ ನನ್ನ ಮೊಮ್ಮಕ್ಕಳ ಮುಖ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಯಮಧರ್ಮ ಕೂಡ ಸರಿ ಅಂತ ಹೇಳ್ತಾರೆ. ಅವನು ಮಲಗಿದ್ದ ಜಾಗದಿಂದಲೇ ಅವನ ಮಗನನ್ನ, ಸೊಸೆಯನ್ನ, ಅಪ್ಪ ಅಮ್ಮಂದಿರನ್ನ ಕೂಗಿ ಕರೀತಾನೆ. ಆದ್ರೆ ಅವನ ಕರ್ಮಕ್ಕೆ ಯಾರಿಗೂ ಸಹ ಅವನ ಕೂಗು ಕೇಳಿಸೋದಿಲ್ಲ. ಅದಕ್ಕೆ ಅವನೇ ಕಷ್ಟಪಟ್ಟು ಮೇಲೆದ್ದು ಮೆಲ್ಲನೆ ಹೊರಗಡೆ ಹೋಗೋದಕ್ಕೆ ಹೋಗ್ತಿರ್ತಾನೆ. ಆಗ ಅವನು ಬಾಗಿಲು ದಾಟಬೇಕಾದ್ರೆ ಕಾಲ್ ಜಾರಿ ದಪ್ ಅಂತ ಹಿಂದೆ ಬಿದ್ದು ತಲೆ ಹೊಡ್ಕೋತಾನೆ. ಅವನ ತಲೆಯಿಂದ ರಕ್ತ ಸೋರ್ತಿರುತ್ತೆ, ಕಣ್ಣೆಲ್ಲ ಮಂಜಾಗ್ತಿರುತ್ತೆ. ಅವನಿಗೆ ಗೊತ್ತಾಗುತ್ತೆ ನನ್ನ ಅಂತ್ಯ ಇದೆ ಅಂತ. ಆಗ ಅವನಿಗೆ ಸಿದ್ಧ ನೆನಪಿಗೆ ಬರ್ತಾನೆ. ಅವನು ಸಹ ಹೀಗೇನೆ ತಲೆಗೆ ಏಟು ತಿಂದೆ ನೋವಿನಿಂದ ಸತ್ತಿದ್ದು. ಆ ದೃಶ್ಯ ಅವನ ಕಣ್ಣೆದುರೆ ಬಂದು ಮೊದಲ ಹುಡುಗನಿಗೆ ಅವನ ಪಾಪಗಳು ನೆನಪಿಗೆ ಬರುತ್ತೆ. ಅವನು ಸಾಯೋ ಸಮಯದಲ್ಲಿ ಕರ್ಮದ ಮಹಾ ನ್ಯಾಯವನ್ನ ನೋಡಿ ಅವನಿಗೆ ಅಳು ಬರ್ತಿರುತ್ತೆ, ನನ್ನ ಪಾಪಕ್ಕೆ ಇದೇ ತಕ್ಕ ಶಿಕ್ಷೆ ಅಂತ. ಆಗ ಅವನು ಅವನ ಮಗ, ಸೊಸೆ, ಮೊಮ್ಮಕ್ಕಳು, ತಂದೆ ತಾಯಿ, ತಂಗಿ, ತಮ್ಮಂದಿರು ಎಲ್ಲರನ್ನು ನೆನಪು ಮಾಡಿಕೊಂಡು ನರಳ್ತಾ ಕೊನೆಗೂ ಯಾರ ಮುಖವನ್ನು ನೋಡದೆ ಸಿದ್ಧನಿಗಿಂತಲೂ ಭೀಕರವಾಗಿ ಸಾವಿಗೆ ಶರಣಾಗ್ತಾನೆ. ಅವನ ಮೊದಲ ಪಾಪ ಸಿದ್ಧನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದು. ಅದರ ಫಲವಾಗಿ ಅವನು ಕೂಡ ಜನರ ಹತ್ರ ದಾರಿಯಲ್ಲಿ ಹೊದೆ ತಿಂದು ವಿಕ್ಷಿಪ್ತ ಆಗ್ತಾನೆ. ಮತ್ತೆ ಕೊನೆಯಲ್ಲಿ ಕಾಲ್ಜಾರಿ ಬಿದ್ದು ತಲೆ ಹೊಡ್ಕೊಂಡು ಸಿದ್ಧನ ರೀತಿಯಲ್ಲೇ ಸಾಯ್ತಾನೆ. ಅವನ ಎರಡನೇ ಪಾಪ ಬೇರೆಯವರ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದು. ಆ ಪಾಪದ ಫಲ ಅವನಿಗೆ ಜೀವಕ್ಕೆ ಜೀವ ಕೊಡ್ತೀವಿ ಅನ್ನೋ ಹಾಗಿದ್ದ ತಮ್ಮಂದಿರನ್ನ ಅದೇ ಆಸ್ತಿ ವಿಚಾರ ಅವನನ್ನ ಅವರಿಂದ ದೂರ ಮಾಡಿ ದುಃಖ ಮತ್ತೆ ಚಿಂತೆಯ ಶಿಕ್ಷೆ ಕೊಟ್ಟಿರುತ್ತೆ. ಸಿದ್ಧ ಮತ್ತೆ ಆ 3 ಜನ ಸಹೋದರರ ಜೊತೆಗೆ ಕರ್ಮದ ಆಟ ಇಲ್ಲಿಗೆ ಮುಗ್ದಿರುತ್ತೆ. ಅದು ನ್ಯಾಯ ಮಾಡಾಗಿರುತ್ತೆ. ಸಿದ್ಧನಿಗೆ ಅವನ ಮರುಜನ್ಮದಲ್ಲಿ ಅವನ ಪತ್ನಿ ಅವನಿಗೆ ವಾಪಸ್ ಸಿಕ್ಕಿರ್ತಾಳೆ. ಈಗ ಅವನು ಅನಾಥನೂ ಆಗಿರಲ್ಲ. ಅವನಿಗೆ ಅಮ್ಮ ಇರ್ತಾಳೆ, ಅಜ್ಜಿ, ತಾತ ಇರ್ತಾರೆ, ಸಂಬಂಧಿಕರು, ಒಳ್ಳೆ ಸ್ನೇಹಿತರು ಎಲ್ಲ ಇರ್ತಾರೆ. ಅದ್ರ ಜೊತೆ ಅವನು ಹೋದ ಜನ್ಮದಲ್ಲಿ ಅವನು ಏನೆಲ್ಲ ಸಂಪಾದಿಸಿದ್ನೋ ಅದೆಲ್ಲ ಅವನಿಗೆ ವಾಪಸ್ ಸಿಕ್ಕಿರುತ್ತೆ. ಜೊತೆಯಲ್ಲಿ ಪಟೇಲನ ಆಸ್ತಿ, ಈ ಅಣ್ಣ ತಮ್ಮಂದಿರು ಕಬಳಿಸಿದ್ರಲ್ಲ ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿ, ಅದೆಲ್ಲ ಸೋಮನಿಗೆನೆ ಸಿಕ್ಕಿರುತ್ತೆ. ಹಾಗೆ ಸಿದ್ಧನ ಸಂಪತ್ತನ್ನ ದೋಚಿ ಅದರಿಂದ ಈ ಸಹೋದರರು ಏನೆಲ್ಲ ಸಂಪಾದನೆ ಮಾಡಿದ್ರೋ ಅದೆಲ್ಲ ಈಗ ಸೋಮನಿಗೆ ಅಂದ್ರೆ ಸಿದ್ಧನಿಗೆನೆ ಬಡ್ಡಿ ಸಮೇತ ವಾಪಸ್ ಸಿಕ್ಕಿರುತ್ತೆ. ಸೋಮನಿಗೆ ಅವರ ತಂದೆಯ ಆಳುಗಳಿಂದ ಅವರ ತಂದೆ ಮತ್ತೆ ಚಿಕ್ಕಪ್ಪಂದಿರು ಜನರ ಜೊತೆಗೆ ಮಾಡಿದ ಅನ್ಯಾಯದ ಬಗ್ಗೆ ಗೊತ್ತಾಗುತ್ತೆ. ಆ ಆಳುಗಳು ಸಿದ್ಧನ ಪರಿವಾರದ ಹತ್ಯೆ ನಡೆಯುವಾಗಲೂ ಅವರು ಆ ಸಹೋದರರ ಜೊತೆಗೇನೆ ಇರ್ತಾರೆ. ಬರೀ 3 ಜನ ಅಷ್ಟೇ ಸಿದ್ಧನ ದೊಡ್ಡ ಮನೆಯನ್ನ ದರೋಡೆ ಮಾಡೋದು ಕಷ್ಟ ಆಗ್ಬೋದು ಅಂತ ಸಹೋದರರು ಅವ್ರ ಜೊತೆಗೆ ಒಂದಿಬ್ರು ಆಳುಗಳನ್ನು ಸಹ ದುಡ್ಡು ಕೊಟ್ಟು ಕರ್ಕೊಂಡೋಗಿರ್ತಾರೆ. ಆ ಆಳುಗಳು ಆ ಸಹೋದರರಿಗೆ ಬಂದ ಭೀಕರವಾದ ದುರ್ಗತಿ ನೋಡಿ ಪಂಚಾಯಿತಿಯಲ್ಲಿ ಸಿದ್ಧನ ಜೊತೆ ನಡೆದ ಅನ್ಯಾಯವನ್ನ ನಾವೆಲ್ಲರೂ ಸೇರಿನೇ ಅದನ್ನ ಮಾಡಿದ್ದು ಅಂತ ಒಪ್ಕೋತಾರೆ. ಮತ್ತೆ ಸಿದ್ಧನ ಹತ್ಯೆ ಮಾಡಿದ್ದಕ್ಕೇನೆ ಆ ಸಹೋದರರಿಗೆ ಅಂತ ದುರ್ಗತಿ ಬಂದಿದ್ದು ಅಂತ ಹೇಳಿ ಅವರು ಅವರ ತಪ್ಪನ್ನ ಒಪ್ಕೊಂಡು ಪಂಚಾಯಿತಿಯವರು ಏನ್ ಶಿಕ್ಷೆ ಕೊಡ್ತಾರೋ ಅದನ್ನ ಅವರು ಅನುಭವಿಸ್ತಾರೆ. ಸತ್ಯ ಗೊತ್ತಾದ್ಮೇಲೆ ಸೋಮ ಅವರ ತಂದೆ ಮತ್ತೆ ಚಿಕ್ಕಪ್ಪದಿರು ಸಂಪಾದಿಸಿದ ಮೋಸದ ಹಣ ಮತ್ತೆ ಆಸ್ತಿಯನ್ನ ಯಾರ್ಯಾರು ಮೋಸ ಹೋಗಿದ್ರೋ ಅವ್ರನ್ನೆಲ್ಲ ಹುಡುಕಿ ಅವರವರ ಸೊತ್ತನ್ನ ಅವರಿಗೆ ವಾಪಸ್ ಮಾಡ್ತಾನೆ. ಮತ್ತೆ ಅವನಿಗೆ ಮೋಸದ ಆಸ್ತಿಯಲ್ಲಿ ಬದುಕ್ತಿದ್ದೀನಿ ಅನ್ನೋ ಕೆಟ್ಟ ಭಾವನೆ ಬರ್ತಿದ್ರಿಂದ ಅವನು ಅವನ ಎಲ್ಲ ಆಸ್ತಿಯನ್ನ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ನಿರಾಶ್ರಿತ ಜನರಲ್ಲಿ ದಾನ ಮಾಡಿಬಿಡ್ತಾನೆ. ಮತ್ತೆ ಅವನು ಮೊದಲಿಂದ ಅಂದ್ರೆ ಖಾಲಿ ಕೈಯಿಂದ ಸಾಲ ಮಾಡಿ ಸಿದ್ಧ ಹೇಗೆ ಅಷ್ಟೊಂದು ಆಸ್ತಿ ಮಾಡಿದ್ನೋ ಹಾಗೆ ಇನ್ನೊಂದ್ಸಲ ಸೋಮ ಕೂಡ ಸಾಲ ಮಾಡಿ ಮೊದಲಿಂದ ಕಷ್ಟಪಟ್ಟು ದುಡಿತಾ ಪರಿಶ್ರಮ ಪಡ್ತಿರ್ತಾನೆ. ಸಿದ್ಧನಿಗಿದ್ದ ಒಳ್ಳೆ ಗುಣ, ನಿಸ್ವಾರ್ಥ ಹಾಗೂ ನಿಯತ್ತನ್ನ ನೋಡಿ ಅವನ ಎಲ್ಲ ಕಷ್ಟ ಕರ್ಮಗಳನ್ನೆಲ್ಲ ನೋಡ್ತಿದ್ದ ತಾಯಿ ಲಕ್ಷ್ಮಿ ಅವರು ಅವನ ಮೇಲೆ ಅನುಗ್ರಹ ಮಾಡ್ತಾರೆ. ಆಗ ಸೋಮ ಮತ್ತೊಂದ್ಸಲ ದೊಡ್ಡ ಶ್ರೀಮಂತನಾಗಿ ಬೆಳೆದು ಅವನ ಪರಿವಾರದ ಜೊತೆ ಸುಖವಾದ ಜೀವನ ನಡೆಸ್ತಾನೆ. ಸೊ ಸ್ನೇಹಿತರೆ, ಈ ಕಥೆಯ ಸಾರಾಂಶ ಏನಂದ್ರೆ, ಜೀವನದಲ್ಲಿ ನಿಮಗೇನಾದರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿಯೂ ನ್ಯಾಯಕ್ಕಾಗಿ ಹೋರಾಡಿ. ಆದರೆ ಹೋರಾಡಿದ ಮೇಲೂ ನಿಮಗೆ ನ್ಯಾಯ ಸಿಗಲಿಲ್ಲ ಅಥವಾ ನೀವು ಹೋರಾಡುವಷ್ಟು ಸಕ್ಷಮರಾಗಿಲ್ಲ ಅಂದರೆ ಆ ವಿಷಯವನ್ನು ಮರೆಯೋದಕ್ಕೆ ಪ್ರಯತ್ನ ಪಡಿ. ಮತ್ತು ಕರ್ಮಕ್ಕೆ ನಿಮ್ಮ ಅನ್ಯಾಯದ ನ್ಯಾಯ ಮಾಡಕ್ಕೆ ಬಿಡಿ. ಆದರೆ ಯಾವತ್ತೂ ಒಬ್ಬರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಪಾಪದ ಕೆಲಸ ಮಾಡಬೇಡಿ. ಯಾಕಂದರೆ ಸೇಡಿನ ಬೆಂಕಿ ಎದುರಾಳಿಯ ಜೊತೆ ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಕಥೆಯಲ್ಲಿದ್ದ ಆ ಸಹೋದರರ ಹಾಗೆ ಕರ್ಮ ಭಗವಂತ ಮಾಡಿರೋ ಹೈಟೆಕ್ ನ್ಯಾಯದ ವ್ಯವಸ್ಥೆ. ಅದು ಅದರ ಕೆಲಸ ಮಾಡುವಾಗ ಸ್ವತಃ ಭಗವಂತನು ಸದಾ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ತಡ ಆಗ್ಬೋದು, ಆದರೆ ನಂಬಿಕೆ ಇರಲಿ, ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಒಳ್ಳೆ ಅಥವಾ ಕೆಟ್ಟ ಕೆಲಸ ಮಾಡೋದಕ್ಕಿಂತ ಮೊದಲು ಕರ್ಮ ನಮ್ಮನ್ನು ಸದಾ ಗಮನಿಸ್ತಿದೆ. ಅದು ಒಂದಲ್ಲ ಒಂದಿನ ನಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ವಿಡಿಯೋ ಕೊನೆಯಲ್ಲಿ ಈ 6 ಪಾಪಗಳ ವರ್ಣನೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಭಗವದ್ಗೀತೆಯಲ್ಲಿ ಅರ್ಜುನ ಭಗವಾನ್ ಶ್ರೀಕೃಷ್ಣನಿಗೆ ಹೀಗಂತ ಕೇಳ್ತಾನೆ, ಹೇ ಗೋವಿಂದ,
ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ ಅಂತ ಅರ್ಜುನ ಭಗವಾನ್ ಶ್ರೀಕೃಷ್ಣನಿಗೆ ಕೇಳಿರೋ ಒಂದು ಶ್ಲೋಕದ ಅನುವಾದದ ಭಾವಾರ್ಥದಲ್ಲಿ ಹೀಗಂತ ಬರೆದಿದೆ. ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು 6 ಬಗೆಯ ಜನ. ವಿಷ ಹಾಕುವವನು, ಮನೆಗೆ ಬೆಂಕಿ ಹಚ್ಚುವವನು, ಮಾರಕ ಆಯುಧಗಳಿಂದ ದಾಳಿ ಮಾಡುವವನು, ಸಂಪತ್ತನ್ನು ಲೂಟಿ ಮಾಡುವವನು, ಮತ್ತೊಬ್ಬನ ಭೂಮಿಯನ್ನು ವಶ ಮಾಡಿಕೊಳ್ಳುವವನು ಮತ್ತು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಇಂತಹ ಆಕ್ರಮಣಕಾರರನ್ನು ಕೂಡಲೇ ಕೊಲ್ಲಬೇಕು. ಹಾಗೆ ಕೊಲ್ಲುವುದರಿಂದ ಪಾಪವೇನೂ ಬರುವುದಿಲ್ಲ. ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯ ಕಾರ್ಯ ಅಂತ ಭಗವದ್ಗೀತೆಯ ಒಂದು ಶ್ಲೋಕದ ಅನುವಾದದ ಭಾವಾರ್ಥದಲ್ಲಿ ಬರೆದಿದೆ. ಅಲ್ಲಿಂದ ಇನ್ಸ್ಪೈರ್ ಆಗಿ ಆ 6 ದುರಾಕ್ರಮಣದ ಪಾಪಗಳ ಬಗ್ಗೆ ನಾನು ಈ ಕತೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಕತೆ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ. ಈ ಕಥೆಯಿಂದ ನಿಮಗೇನಾದರೂ ತಿಳ್ಕೊಳ್ಳೋದಕ್ಕೆ ಸಿಕ್ಕಿದ್ರೆ ಇದನ್ನು ನಿಮ್ಮ ಪರಿವಾರದವರು ಹಾಗೂ ನಿಮ್ಮ ಸ್ನೇಹಿತರ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ತರಹದ ಒಳ್ಳೊಳ್ಳೆ ಟಾಪಿಕ್ಸ್ ಮೇಲೆ ನಿಮಗೆ ಇನ್ನಷ್ಟು ಕತೆಗಳು ಕೇಳಬೇಕು ಅನಿಸಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಕತೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಇಲ್ಲಿವರೆಗೂ ಕತೆ ಕೇಳ್ತಾ ನನ್ನ ಜೊತೆ ಸಹಕರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.